ಹಾಯ್ ಹಲೋ ನಮಸ್ಕಾರ. ಹಾಸನದಲ್ಲಿ ಬೆಂಕಿ ಬಿರುಗಾಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಅರೆ ಮಲೆನಾಡು ಜೊತೆಗೆ ಬಯಲು ಸೀಮೆ ಇರುವಂತಹ ಹೊದಿಕೆಯನ್ನ ಹೊತ್ಕೊಂಡಿರುವಂತಹ ಹಾಸನದಲ್ಲಿ ಬೆಳಗ್ಗೆ ಎದುರು ಕೂಡ ರಾಜಕೀಯವನ್ನ ಮಾತಾಡ್ತಾರೆ, ರಾತ್ರಿ ಮಲಗುವಾಗಲೂ ಕೂಡ ರಾಜಕೀಯವನ್ನ ಮಾತಾಡ್ತಾರೆ. ಅದು ಹಾಸನದಲ್ಲಿ ಮಾತ್ರ. ಅದೇ ರಾಜಕೀಯ ಅಖಾಡದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಅಖಾಡ ಸೃಷ್ಟಿಯಾಗಿದೆ. ದೊಡ್ಡ ಗೌಡ್ರು ಅಂದ್ರೆ ದೇವೇಗೌಡರು ಬದಲಾಗಿ ಮೊಮ್ಮಗ ನಿಂತಿದ್ದಾರೆ. ಮಗದೊಂದು ಕಡೆ ಎ ಮಂಜು ಅವರು ಕೂಡ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯಲ್ಲಿ ಅಖಾಡಕ್ಕಿಳಿದಿದ್ದಾರೆ. ಹಾಸನ ಅಖಾಡದಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್, ಇಲ್ಲ ಜೆಡಿಎಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿನ ಏನಿದೆ, ಒಳಗೊಳಗೆ ಏನಾದ್ರೂ ನಡೀತಾ ಇದೆಯಾ, ಎಲ್ಲವನ್ನ ಚರ್ಚೆ ಮಾಡೋಣ. ಇದೆ ಹೊತ್ತಿನ ವಿಶೇಷ. ಹಾಸನದಲ್ಲಿ ಬೆಂಕಿ ಬಿರುಗಾಳಿ. ಓಕೆ, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳನ್ನ ಮೊದಲನೇದಾಗಿ ಬರ್ಮಾಡ್ಕೊಡ್ತೀನಿ. ನನ್ನ ಜೊತೆಗೆ ಶಾಸಕರಾಗಿರುವಂತಹ ಬಾಲಕೃಷ್ಣ ಅವರು ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಕಾಂಗ್ರೆಸ್ ಇಂದ ನಮ್ಮ ಜೊತೆಗೆ ಜಿಲ್ಲಾಧ್ಯಕ್ಷರಾಗಿರುವಂತಹ ಜಾವಗಲ್ ಮಂಜುನಾಥ್ ಅವರು ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ನಮ್ಮ ಜೊತೆಗೆ ಶಾಸಕರಾಗಿರುವಂತಹ ಪ್ರೀತಮ್ ಗೌಡ ಅವರು ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ. ಬಾಲಕೃಷ್ಣ ಅವರೇ, ಪ್ರಜ್ವಲ್ ರೇವಣ್ಣ ಅವರಿಗೆ ಯಾಕೆ ವೋಟ್ ಮಾಡಬೇಕು? 30 ಸೆಕೆಂಡ್ಸ್ ನಿಮ್ಮ ಹತ್ರ ಇದೆ. ಯಾಕೆ ವೋಟ್ ಮಾಡಬೇಕು? ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಈ ಹಿಂದೆ ಈ ರಾಜ್ಯದಲ್ಲಿ JDS ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಜ್ಯದಾದ್ಯಂತ ಜನಪ್ರಿಯವಾಗಿ ಜನರ ಮಧ್ಯೆ ಜನಾದೇಶವನ್ನು ಪಡೆದಿದ್ದಾರೆ. ಅವರು ಮುಂದಿನ ಲೋಕಸಭೆಯಲ್ಲಿ ಆಯ್ಕೆಯಾಗಿ ಅವರು ಉತ್ತಮವಾದಂಥ ಒಬ್ಬ ಸಂಸದೀಯ ಪಟು ಆಗ್ತಾರೆ ಎಂಬತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ನಮ್ಮ JDS ಪಕ್ಷದಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿಸಿದ್ದೆ. ಎಸ್, ಜಾವಗಲ್ ಮಂಜುನಾಥ್ ಅವರೇ, ಕಾಂಗ್ರೆಸ್ ಕಾರ್ಯಕರ್ತರು JDS ಕ್ಯಾಂಡಿಡೇಟ್ಗೆ ಯಾಕೆ ವೋಟ್ ಮಾಡಬೇಕು? ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಭವಿಷ್ಯದ ಪ್ರಧಾನಿ ರಾಹುಲ್ ಗಾಂಧಿ ಅವರು, ನಮ್ಮ ನೆಚ್ಚಿನ ನಾಯಕರಾದ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನವರು ತೀರ್ಮಾನದಂತೆ JDSಗೆ ನಾವು ಈ ಹಾಸನ ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದೀವಿ. ಅವರಲ್ಲಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ನಾವು ಸಪೋರ್ಟ್ ಮಾಡಬೇಕಾದ್ರು ಮೈತ್ರಿ ಧರ್ಮ. ಓಕೆ, ಎಸ್ ಪ್ರೀತಮ್ ಗೌಡ ಅವರೇ, ಕಾಂಗ್ರೆಸ್ ಅನ್ನ ತೊರೆದು ಬಂದಿರುವಂತಹ ಎ ಮಂಜು ಅವರಿಗೆ ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ವೋಟರ್ಸ್ಗಳು ಯಾಕೆ ವೋಟ್ ಹಾಕಬೇಕು? ನಿಮ್ಮೆಲ್ಲರ ಗಮನಕ್ಕೆ ಎ ಮಂಜು ಅವ್ರನ್ನ ಪ್ರಥಮ ಬಾರಿಗೆ ಶಾಸಕ ಮಾಡಿದ್ದು ಇದೇ ಭಾರತೀಯ ಜನತಾ ಪಾರ್ಟಿ. ಅವರು ಮರಳಿ ಮನೆಗೆ ಬಂದಿದ್ದಾರೆ ಹೊರತು ಕಾಂಗ್ರೆಸ್ ಇಂದ ಬಂದಿಲ್ಲ. ಈ ಬಾರಿ ಮೋದಿ ಅವರ ಮುಖ ನೋಡಿ ಹಾಸನ ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು, ದೇಶ ಮತ ಕೊಡ್ತಾ ಇದೆ. ಅಭ್ಯರ್ಥಿಯಾಗಿ ಮಂಜಣ್ಣ ಅವರು ರಾಜಕೀಯವಾಗಿ ಜಿಲ್ಲೆಯಲ್ಲಿ ಸೂಕ್ತವಾದ ಅಭ್ಯರ್ಥಿ ಮರಳಿ ಗೂಡಿಗೆ ಬಂದಿದ್ದಾರೆ. ಹಾಗಾಗಿ ಜನ ಮೋದಿ ನೋಡಿ ಮತವನ್ನು ಹಾಕ್ತಾರೆ. ಬಾಲಕೃಷ್ಣ ಅವರೇ, ನೀವು ಹೇಳ್ತಾ ಇದ್ರಿ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ರು JDS ನಿಂದ, ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ವೋಟ್ ಹಾಕ್ಬೇಕು ಅಂತ. ಆದ್ರೆ ಜನ ಹೇಳೋದು ನಾವು ದೇವೇಗೌಡರ ಮುಖವನ್ನ ನೋಡಿ ವೋಟ್ ಹಾಕ್ಬೇಕಾ, ಇಲ್ಲ ಪ್ರಜ್ವಲ್ ಅವ್ರನ್ನ ನೋಡಿ ಹಾಕ್ಬೇಕಾ, ಇಲ್ಲ HD ರೇವಣ್ಣ ಅವರ ಮುಖ ನೋಡ್ಬೇಕಾ, ಇಲ್ಲ ಪ್ರಜ್ವಲ್ ಅವ್ರನ್ನ ನೋಡ್ಬೇಕಾ ಅನ್ನೋ ಪ್ರಶ್ನೆಯನ್ನ ಕೇಳ್ತಾರೆ. ಇಡೀ ಹಿಂದೂಸ್ತಾನದಲ್ಲಿ 6 ದಶಕಗಳ ಕಾಲ ದೇವೇಗೌಡರು ಈ ಜಿಲ್ಲೆಯನ್ನ ಅಭಿವೃದ್ಧಿ ದೃಷ್ಟಿನಲ್ಲಿ ಭಾರತದ ಭೂಪಟದಲ್ಲಿ ಗುರುತು ಮಾಡಿದ್ದಾರೆ. ಒಂದು ಕಡೆ ಅವರ ಆಶೀರ್ವಾದ. ಇವತ್ತು ಈ ಜಿಲ್ಲೆ ರಾಜ್ಯದಲ್ಲಿ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಅಂದ್ರೆ ರೇವಣ್ಣ ಅವರು. ಅವರ ಅಭಿವೃದ್ಧಿ ದೇವೇಗೌಡ 60 ವರ್ಷಗಳ ರೈತರ ಪರವಾದಂತ, ಬಡವರ ಪರವಾದಂತ, ಎಲ್ಲ ವರ್ಗದ ಪರವಾಗಿ ಅವ್ರು ಮಾಡಿದಂತ ಕಾರ್ಯಕ್ರಮಗಳ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ವೋಟ್ ಹಾಕ್ತಕ್ಕಂಥದ್ದು ಈ ಜಿಲ್ಲೆಯ ಮಹಾಜನತೆ, ಲೋಕಸಭಾ ಕ್ಷೇತ್ರದ ಮಹಾಜನತೆಯ ದೇವೇಗೌಡರನ್ನ ನೋಡಿ ವೋಟ್ ಹಾಕ್ಬೇಕಾ ಹಾಕಬಾರ್ದಾ? ಪ್ರಜ್ವಲ್ ಹಾಕ್ಲೇಬೇಕು. ಹಾಗಿದ್ರೆ ಪ್ರಜ್ವಲ್ ಅವ್ರಿಗೆ ಯಾಕೆ ಹಾಕ್ಬೇಕು? ಪ್ರಜ್ವಲ್ ಅವ್ರಿಗೂ ಹಾಕ್ಲೇಬೇಕು, ಅವ್ರು ನೋಡು ಹಾಕ್ಬೇಕು, ದೇವೇಗೌಡರು ನೋಡು ಹಾಕ್ಲೇಬೇಕು. ಎಸ್ ಪ್ರೀತಮ್ ಗೌಡ ಅವರೇ, ಬಿಜೆಪಿಗೆ ಇಲ್ಲಿ ನಡುಕ ಶುರು ಆಗ್ಬಿಟ್ಟಿದೆ. ಹಾಗಾಗಿನೇ IT ರೇಡ್ ಅನ್ನ ಮಾಡಿಸ್ತಾ ಇದ್ದಾರೆ ಹಾಸನದಲ್ಲಿ ಅನ್ನೋದನ್ನ ನೇರವಾಗಿ ಬಿಜೆಪಿಯ ಮೇಲೆ ಆರೋಪ ಬರ್ತಾ ಇದೆ. ಅದರ ಅರ್ಥ ನೀವು ಹೇಳೋ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳಕ್ಕೆ ಬಹಳ ಜಿದ್ದಾಜಿದ್ದಿನ ಹೋರಾಟ ಇದೆ ಅಂತ ಒಪ್ಕೊಂಡಂಗೆ ಆಯ್ತು. ನಮಗ್ ನಡುಕ ಹುಡುಕಾಗಿದೆ ಅಂತ ಹೇಳೋದು. ಮೊದಲನೇದಾಗಿ ಕೆಲವರು ಭಾಷಣ ಮಾಡಿದ್ರು, ಬಿಜೆಪಿ ಅದನ್ನ ಒಪ್ಕೊಳ್ತಾ ಇರ್ಲಿಲ್ವಾ? ಜಿದ್ದಾಜಿದ್ದಿ ಇದೆ ಇಲ್ಲ, ನಾವು ಗೆಲ್ತೀವಿ ಅಂತಿದ್ವಿ. ಪಾಪ ಅವರು ಎಲೆಕ್ಷನ್ ಕೌಂಟಿಂಗ್ ಹಾಕೋ ತನಕ ಒಪ್ಕೊಳ್ಳಲ್ಲ. ಅವ್ರದ್ದೇನು ಅಂತ ಹೇಳಿದ್ರು ಬಂಡು ವಾದ ಇರುತ್ತೆ. ನಾವೇನೋ ಹಾಸನ ಜಿಲ್ಲೆ ಜನ, ಲೋಕಸಭಾ ಕ್ಷೇತ್ರದ ಜನ ಎಲೆಕ್ಷನ್ ಮುಂಚೆ ಏನಾದ್ರು ವೋಟ್ ಹಾಕಿ ಇವ್ರು ಮನೇಲಿ ಇಟ್ಟಿದಾರ ಅನ್ನೋ ಡೌಟ್ ಶುರು ಆಗ್ಬಿಡುತ್ತೆ. ಹಂಗಾಗಿ ಆ ಡೌಟ್ ಈಗ ಕ್ಲಾರಿಟಿ ಆಗಿದೆ. ಎಲೆಕ್ಷನ್ ತನಕ ಕಾಯಂತ ಪರಿಸ್ಥಿತಿ ಇರೋದ್ರಿಂದ ಅವ್ರಿಗೆ ಜಿದ್ದಾಜಿದ್ದಿ ಕೂಡಿರೋದ್ರಿಂದ ನಾವು ಫೈಟಿಗೆ ಬಂದಿದೀವಿ ಅಂತ ಈಗ ಅನ್ಕೊಂಡಿದ್ರೆ ಚುನಾವಣೆಯಲ್ಲಿ ಗೆದ್ವಿ ಅಂತ ಲೆಕ್ಕ. ವಿಚಲಿತರಾದ್ರೆ ನಮಗೆ ಫೈಟೇ ಇಲ್ಲ. ವಿಚಲಿತರಾದ್ರೆ IT ರೇಡ್ ನೋ ಫೈಟ್. ಆಲ್ರೆಡಿ ರಿಸಲ್ಟ್ ಇಸ್ ಡಿಕ್ಲೇರ್ಡ್.
ಐಟಿ ರೇಡಿಂದ ವಿಚಲಿತರಾದ್ರ. ಅದೇ ಅವ್ರ ಸೋಲಿನ ಭೀತಿಯಿಂದ ಅವ್ರು ಮಾಡ್ಕೊಂಡವ್ರು ಬಿಜೆಪಿ ಅವರು. ನಮ್ಗೆ ಯಾವ ಭೀತಿ ಇಲ್ಲ. ಪ್ರಜ್ವಲ್ ಅವರ ಗೆಲುವು, ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆಲುವು ನಿಶ್ಚಿತವಾಗಿದೆ. ಪ್ರಜ್ವಲ್ ರೇವಣ್ಣ ಅವರು. ಬಡಿಗೇರ್ ಅವರೇ, ಪ್ರತಿ ಬಾರಿ ಚುನಾವಣಾ ಸಂದರ್ಭದಲ್ಲಿ ಏನು ಸಿಬಿಐ, ರಿಸರ್ವ್ ಬ್ಯಾಂಕ್ ಇವನ್ನ ಅವರ ಅಂಗಸಂಸ್ಥೆ ಮಾಡ್ಕೊಂಡಿದ್ದಾರೆ. ನಮ್ಮ ನಾಯಕರುಗಳ ಮನೆಗಳನ್ನ ರೈಡ್ ಮಾಡ್ತಲೇ ಇದ್ದಾರೆ. ಇದಕ್ಕಿಂತ ಮುಂಚೆ ಮಾಡಬಹುದಾಯ್ತಲ್ಲ, ಈ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಡಬೇಕು? ಕಾಂಗ್ರೆಸ್ ಹಾಸನದಲ್ಲಿ ಮಾತ್ರ ಐಟಿ ರೇಡ್ ನಿಂದಾಗಿ ಒಳಗೊಳಗೇನೆ ಖುಷಿ ಪಡೋ ರೀತಿಯಲ್ಲಿ ಆ ಭ್ರಮೆ ಬಿಜೆಪಿ ಅವ್ರದ್ದು. ಆ ಭ್ರಮೆ ಬಿಜೆಪಿ ಅವ್ರದ್ದು. ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರುಗಳು, ಕಾರ್ಯಕರ್ತರುಗಳು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು ಅವ್ರು ಹೇಳಿದಾಗೆ ವೋಟ್ ಹಾಕಿ ಆಮೇಲೆ ನೋಡಿ, ಇಮೇಲೆ ನೋಡಲ್ಲ. 18ನೇ ತಾರೀಕು ನೋಡಿ. 60 ವರ್ಷದಿಂದ ಕಾಂಗ್ರೆಸ್ ಕೈಲಿ ಸರ್ಕಾರ ಇತ್ತು. ಅದರ ಅರ್ಥ ಐಟಿ ಮತ್ತೆ ಉಳಿದಂತ ಸಿಬಿಐ ಎಲ್ಲ ಏನು ಅವ್ರ ಜೋಬಲ್ ಇತ್ತ? ಅದು ದೇಶದ ಒಂದು ಸ್ವಾಯತ್ತ ಸಂಸ್ಥೆ. ಇವ್ರ ಮುಗಿನ ನೇರಕ್ಕೆ ಮಾತಾಡೋದು ಬೇಡ. ಯಾರು ಐಟಿ ಬಗ್ಗೆ ಹೆದರ್ತಾರೆ ಅಂದ್ರೆ ಯಾರು ತೆರಿಗೆ ಕಳ್ರಿರ್ತಾರೆ ಅವ್ರು ಹೆದರ್ತಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ನಾನು ಹೇಳ್ತಾ ಇರೋದು ಯಾರೇ ಪಾರ್ಟಿಲಿ, ಯಾವುದೇ ಪಾರ್ಟಿಲಿ, ದಯಮಾಡಿ ಯಾವುದೇ ಪಾರ್ಟಿಲಿ ಪ್ರೀತಮ್ ಗೌಡ್ರ ಒಂದು ನಿಮಿಷ ಹೇಳಿದರೆ ಇದು ರಾಜಕೀಯ ಪ್ರೇರಿತವಾದಂತ ದಾಳಿ. ಕೇವಲ 20 ದಿವಸ ಚುನಾವಣೆ ಇದ್ದಂಗೆ ಏನೋ ಸೋಲಿನ ಭೀತಿಯಿಂದ ಇವತ್ತು ನಮ್ಮ ಕಡೆ ಮುಖ ಮಾಡಿಸಿದಾರೆ ಅಧಿಕಾರಿಗಳನ್ನ. ಕನಸು ಮನಸ್ಸಲ್ಲೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಈ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ 3 ಲಕ್ಷಕ್ಕಿಂತ ಅಧಿಕ ಮತಗಳು ಗೆಲ್ತಕ್ಕಂಥ ಅಷ್ಟೇ ಸತ್ಯ. ಎಷ್ಟು ನಿಮ್ ಲೆಕ್ಕಾಚಾರ? ಸೂರ್ಯ ಹುಟ್ಟಿದ ಮೇಲೆ ಮುಳುಗಲೇಬೇಕು. ಮುಳುಗೋದು ಎಷ್ಟು ಸತ್ಯ ಅಷ್ಟೇ ಸತ್ಯ. 4 ಲಕ್ಷ ಅಂತರದಲ್ಲಿ ಬಿಜೆಪಿ ಮುಳುಗೋಗಿದೆ. ಅದೇನಾಗಿದೆ, ಬಿಜೆಪಿ ಅವರಿಗೆ ಹತಾಶೆಯಿಂದ ಇವತ್ತು ರಾಷ್ಟ್ರದಲ್ಲಿ ಉದಾಹರಣೆಗೆ ನಾನು ನಿಮಗೆ ಹೇಳ್ತಕ್ಕಂಥದ್ದು ಇಷ್ಟೇನೆ. ಬಟ್ ಬಾಲಕೃಷ್ಣ ಅವರ ಅಣ್ಣ ಕಂಪ್ಲೀಟ್ ಮಾಡ್ಲಿ. ಬಿಜೆಪಿ ರಾಷ್ಟ್ರದಲ್ಲಿ ವರ್ಚಸ್ ಹೆಂಗ್ ಕಳ್ಕೊಂಡಿದೆ ಅಂದ್ರೆ ಛತ್ತೀಸ್ಗಢ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ 62 ಸೀಟನ್ನ ಕಳೆದ ಲೋಕಸಭೆನಲ್ಲಿ ಗೆದ್ದಿದ್ದು. ಈ ಸಲ 15 ಸೀಟ್ ಗೆಲ್ಲಲ್ಲ. ಬಾಲಕೃಷ್ಣ ಅವರು ಒಳ್ಳೆ ಪಾಯಿಂಟ್ ಅನ್ನು ಹೇಳಿದ್ದಾರೆ. ಪಾಪ 543 ಕ್ಷೇತ್ರದಲ್ಲಿ 543ರಲ್ಲಿ ಸ್ಪರ್ಧೆ ಮಾಡ್ಬಿಟ್ಟಿದ್ದಾರೆ. ಇವ್ರು ನಮಗ್ ಬಹಳ ಫೈಟ್, ಹಂಗಾಗಿ ತಲೆ ಕೆಡ್ಸ್ಕೊಳ್ತಿದೀವಿ ಅಂತ. 543ರಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಬಿಜೆಪಿ 543 ಕ್ಷೇತ್ರದಲ್ಲಿ ಸರ್ ದೇಶದ ಬಗ್ಗೆ ಮಾತಾಡೋದು ಬೇಡ. ಇಲ್ಲಿ 543ರಲ್ಲಿ 1% ಹಾಸನಕ್ಕೆ ಮಾತ್ರ ಸೀಮಿತ. ಹಾಸನಕ್ಕೆ ಸೀಮಿತವಾಗಿ ಇಟ್ಕೊಂಡು ಕೇಳ್ತಾ ಇದೆ. ಹಾಸನದ ರಾಜಕೀಯಕ್ಕೆ ಎಂಟ್ರಿ ಆದ ತಕ್ಷಣ ಹೇಳ್ತಾರೆ ದೇವೇಗೌಡರಾಯ್ತು, ಅವರ ಮಕ್ಕಳಾಯ್ತು, ಅವರ ಮೊಮ್ಮಕ್ಕಳಾಯ್ತು, ದೇವೇಗೌಡರಿಗೆ ಹಾಸನ ಸೀಮಿತನಾ? ಅವ್ರಿಗಷ್ಟೇ ಸೀಮಿತನಾ? ಈಗ ಮಾತೆತ್ತಿದ್ರೆ ವಂಶಂ ಪಾರಂಪರ್ಯ ಆಡಳಿತ ಅಂತ ದಿನೇ ದಿನೇ ಮಾತಾಡ್ತಾರೆ. ಇವತ್ತು ಯಡಿಯೂರಪ್ಪನವ್ರ ಮಗ ಶಿವಮೊಗ್ಗದಲ್ಲಿ ನಿಲ್ಬಹುದು, ಉದಾಸಿ ಅವ್ರ ಮಗ ಹಾವೇರಿನಲ್ಲಿ ನಿಲ್ಬಹುದು, ರೆಡ್ಡಿ ಬ್ರದರ್ಸ್ಗಳು ಮನೆಯಲ್ಲಿ 4 ಜನ MLA ಹಾಕ್ಬೋದು. ದೇವೇಗೌಡರ ಮಕ್ಕಳು ಹಿಂದಗಡೆ ಬಾಗ್ಲಲ್ಲಿ ಬಂದಿಲ್ಲ ಸ್ವಾಮಿ, ಮುಂದಗಡೆ ಬಾಗ್ಲಲ್ಲಿ ಬಂದಿದ್ದಾರೆ. ಕಾಂಗ್ರೆಸ್ಗೆ ಕುಟುಂಬ ಬೇಸರನೇ ಇಲ್ವಾ? ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ಪಕ್ಷಾತೀತವಾಗಿ ಹಾಸನದ ಅಭಿವೃದ್ಧಿನಲ್ಲಿ ದೇವೇಗೌಡರ ಕಾಣಿಕೆ ಅಪಾರವಾಗಿದೆ. ಅಷ್ಟೊಂದು ಹತಾಶರಾಗ್ಬಿಟ್ಟಿದ್ದೀರಾ? ಯಾವ ಬೇಸರನೂ ಇಲ್ವಾ? ಅಸನ್ಮುಖಿಗಳಾಗಿದ್ದೀವಿ ನಾವು, ಆರಾಮಾಗಿದ್ದೀವಿ. ಅವ್ರ ಪಕ್ಷಕ್ಕೆ ನಮ್ಮ ಸೀಟನ್ನ ಬಿಟ್ಕೊಟ್ಟಿದೀವಿ. ಅವ್ರು ಯಾರು ಬಾಲಕೃಷ್ಣ ಕಾಂಗ್ರೆಸ್ ಮಾಡ್ತೀನಿ ಅಂತ ಬಿಜೆಪಿ ದೇಶಕ್ಕೆ ಹೋಗ್ತಾ ಇದ್ದೀರಾ? ಹಾಸನಕ್ಕೆ ಕಾಂಗ್ರೆಸ್ ಬಿಜೆಪಿ ಬಾಲಕೃಷ್ಣ ಅವರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಹಾಸನದ ಉತ್ತರ ಕೊಡಕ್ ಆಗ್ತಿಲ್ಲ. ಎಸ್ ಬಾಲಕೃಷ್ಣ ಅವರೇ, ನೀವು ಕೂಡ ಕುಟುಂಬ ರಾಜಕೀಯದ ಫಲಾನುಭವಿಗಳು. ಅದು ವಾಪಸ್ ತಗೋಬೇಕು. ನಾನು ನಿಮ್ಮ ಕ್ಷೇತ್ರದಲ್ಲಿ ಬೇರೆ ಅಭ್ಯರ್ಥಿ ಬಾಲಕೃಷ್ಣ ನಾನು ತಡಿಯಪ್ಪ, ನಾನು ಏಕಕಾಲದಲ್ಲಿ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದವನಲ್ಲ. ತಾಲೂಕ್ ಪಂಚಾಯತಿ ಸದಸ್ಯನಾಗಿ
2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅಭಿಮಾನ ಪೂರ್ವಕವಾಗಿ ಜನರ ಆಶೀರ್ವಾದದಿಂದ ಜನಾದೇಶ ಪಡೆದಿದ್ದೀನಿ. ಬೇರೆ ದೇವೇಗೌಡರ ಆಶೀರ್ವಾದ, ಜನರ ಆಶೀರ್ವಾದ. ಬೇರೆ ಕಾರ್ಯಕರ್ತರು ಇರ್ಲಿಲ್ವಾ ಜೆಡಿಎಸ್ ನಲ್ಲಿ? ಜನರ ನಾಯಕರು ಇರ್ಲಿಲ್ವಾ? ಜನಾಭಿಪ್ರಾಯಕ್ಕೆ ಅನುಗುಣವಾಗಿ ಶಾಸಕನಾಗಿದ್ದೀನಿ. ದೇವೇಗೌಡರು ಯಾವ ಅಭಿಪ್ರಾಯವನ್ನ ಕೇಳಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಡೆ ಕಳಿಸಿದ್ರು? ಪ್ರತಿಭಾವಂತ, ಉತ್ತಮ ಸಂಸದೀಯ ಪಟು, ಆ ಆಧಾರದ ಮೇಲೆ ಅವನಾಗ್ತಾನೆ. ಒಳ್ಳೆ ವಕಾಬುಲರಿ ಇದೆ. ಎ ಮಂಜು ಅವರು ನೇರವಾಗಿ ದೇವೇಗೌಡರ ಕುಟುಂಬ ರಾಜಕೀಯದ ಬಗ್ಗೆ ಟೀಕೆಯನ್ನ ಮಾಡ್ತಾರೆ. ಯಾಕೆ ಎ ಮಂಜು ಅವರು ಕುಟುಂಬ ರಾಜಕೀಯವನ್ನ ಮಾಡ್ತಾ ಇಲ್ವಾ? ಅವರ ಮಗ ಜಿಲ್ಲಾಧ್ಯಕ್ಷರಿಲ್ವಾ, ಸದಸ್ಯರಿಲ್ವಾ? ಇಲ್ವಾ? ಈಗ ಅವರ 2-3 ಉದಾಹರಣೆಗಳು ಕೊಟ್ರು. ಯಾರೋ ಬಾಲಣ್ಣ ಅವರು ಉದಾಹರಣೆಗಳು ಕೊಟ್ರು. ಉದಾಸಿ ಅವ್ರು ನಿಂತಿದ್ದಾರೆ, ರಾಘವೇಂದ್ರ ಅವ್ರು ನಿಂತಿದ್ದಾರೆ, ಎಲ್ಲದೂ ಸರಿ ಇದೆ. ಎ ಮಂಜು ಅವ್ರ ಮಗನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾರೆ, ಹೌದಲ್ವಾ? ಜಿಲ್ಲಾ ಪಂಚಾಯತಿ ಮೆಂಬರ್ ಇಂದ MLA ಬಂದು MP ಬಂದ್ರೆ ಸರಿ ಅಂತ ಜನರು ವಾದ. ಇಲ್ಲಿ ಏನಾಗಿದೆ ಅಂತ ಹೇಳಿ ಕುಟುಂಬ ರಾಜಕೀಯ ಟೀಕೆ ಮಾಡೋ ಯಾವ ನೈತಿಕತೆ ಬಿಜೆಪಿಗಿದೆ? ಹೌದ್ರಿ, ಯಾವ ನೈತಿಕತೆ ಇದೆ? ಹೌದ್ರಿ. ಜಿಲ್ಲೆಯ ರಾಜಕಾರಣವನ್ನ ದೇವೇಗೌಡರು ಮಾಡ್ತಾ ಇದ್ರು, ನಂತರ ರೇವಣ್ಣ ಅವರು ಮಾಡಿದ್ರು. ಈಗ 40 ವರ್ಷಗಳ ಕಾಲ ಅವ್ರ ಕುಟುಂಬ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಆ ಶಕ್ತಿ ಇದೆ ಅಂತ ಹೇಳಿ ಹೌದು, ನಾವು ಕುಟುಂಬ ರಾಜಕಾರಣ ಅಂತ ಪ್ರೀತಮ್ ಗೌಡ್ರೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮಾಡಿಲ್ಲ ತಾನೆ ಅವ್ರು ಹೇಳಿ, ಹೌದು ನಮ್ ಕುಟುಂಬ ಹಿಡಿತದಲ್ಲಿ ಇರ್ಬೇಕು, ನಾವು ಕುಟುಂಬ ರಾಜಕಾರಣ ಅಂತ ಮತ ಕೇಳ್ತೀವಿ. ಜನ ತೀರ್ಮಾನ ಮಾಡ್ಲಿ, ನಾವು ನೀವು ತೀರ್ಮಾನ. ಆಯ್ತು. ಕುಟುಂಬ ಹಾಗಿದ್ರೆ ಬಿಜೆಪಿಗೆ ಕುಟುಂಬ ರಾಜಕೀಯದ ಬಗ್ಗೆ ಟೀಕೆ ಮಾಡುವಂತ ಯಾವುದೇ ನೈತಿಕತೆ ಇಲ್ಲ. ನಾನೀಗ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೋದಾ? ಪ್ರಶ್ನೆ, ಯಾರು ಯಾವ ಚುನಾವಣೆನಾದ್ರೂ ಸ್ಪರ್ಧೆ ಮಾಡಕ್ಕೆ ಹಕ್ಕಿದೆ. ನಾವು ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಬ್ರಿಟಿಷರು 150 ವರ್ಷಗಳ ಕಾಲ ಭಾರತವನ್ನ ಆಳಿದ್ದಾರೆ. 50 ವರ್ಷದಿಂದ ಇವರು ಬಲಾಢ್ಯರಾಗಿ ಹಾಸನವನ್ನು ಆಳ್ತಿದ್ದಾರೆ. ಇನ್ನು 40 ವರ್ಷಗಳ ಕಾಲ ಆಳ್ಬೇಕಂತ ಪ್ರಶ್ನೆ ಜನರು ಕೇಳ್ತಿದೀವಿ. ಇಲ್ಲ, ಇನ್ನೊಮ್ಮೆ ಬ್ರಿಟಿಷರು ರೂಲು ಹಾಸನಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಮತ ಕೊಡ್ತಾರೆ, ಬಿಡಿ, ನಮ್ಗೆ ಅದ್ರದ್ದು. ಒಂದ್ ಸ್ಟೆಪ್ ಮುಂದೆ ಹೋಗಿ ಪ್ರೀತಮ್ ಗೌಡ ಅವರಿಗೆ ಇನ್ನೊಂದು ಪ್ರಶ್ನೆನ ಕೇಳ್ತೀನಿ. ಒಂದು ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ ಹಾಸನದಲ್ಲಿ ನಾಯಕರ ಕೊರತೆ ಆಯ್ತಾ? ಕಾಂಗ್ರೆಸ್ ಇಂದ ಎ ಮಂಜು ಅವ್ರನ್ನ ಕರ್ಕೊಂಡು ಬರೋ ಪರಿಸ್ಥಿತಿ ಸರಿ ಇದೆ, ಪ್ರಶ್ನೆ ಸರಿ ಇದೆ, ಅಡ್ರೆಸ್ ತಪ್ಪಿದೆ. ಯಾಕೆ ಗೊತ್ತಾ? ಎ ಮಂಜು ಈ ಪ್ರಶ್ನೆ ಕೇಳ್ಬೇಕಾಗಿರೋದು ನೀವು JDS ಅವ್ರಿಗೆ, ದೇವೇಗೌಡರು ಕುಟುಂಬದವ್ರು ಬಿಟ್ರೆ ಬೇರೆ ಯಾರು ಕ್ಯಾಂಡಿಡೇಟ್ ಇಲ್ವಾ ಅಂತ ಅವ್ರಿಗೆ ಕೇಳಿ. ನೀವು ಅವ್ರಿಗೆ ಕೇಳಿ. ನಾನು ಅದನ್ನ ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇರೋದು ಬಿಜೆಪಿಗೆ ಯಾವುದೇ ನಾಯಕರ ಸರಿಯಾದಂತ ನಾಯಕರಿಲ್ವಾ ಹಾಸನದಲ್ಲಿ? ನಮಗೆ ನಾಯಕರು 100 ಜನ ಇದ್ದಾರೆ. ಅದಕ್ಕೆ ಸಾಮಾನ್ಯ ರೈತ ಕುಟುಂಬದ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಕಾಂಗ್ರೆಸ್ ಎ ಮಂಜು ಅಲ್ಲ, ಬಿಜೆಪಿ ಎ ಮಂಜು ಕಾಂಗ್ರೆಸ್ಗೆ ಹೋಗಿದ್ರು, ವಾಪಸ್ ಕರ್ಕೊಂಡು ಬಂದಿದ್ದೀವಿ. ಅವಕಾಶವಾದಿಗಳು ಅಂತ ಕರೀತಾರೆ. ಅವ್ರನ್ನ ಅವಕಾಶವಾದಿಗಳು ಅಂತ ಹೇಳಿದ್ರು, ಉಳಿದವ್ರದ್ದು ಮಹಾನ್ ಅವಕಾಶವಾದಿಗಳು. ಅವಕಾಶವಾದಿಗಳು ಅಂತ ಕರೆಯೋದು ಅವಕಾಶವಾದಿಗಳು ಯಾಕೆ ಗೊತ್ತಾ ಸರ್? ಸಿದ್ದರಾಮಯ್ಯನವರ ಆಶೀರ್ವಾದ, ಕಾಂಗ್ರೆಸ್ ಪಕ್ಷದ ಆಶೀರ್ವಾದ ತಗೊಂಡು ಮಂತ್ರಿಯಾಗಿ ಅಲ್ಲೂ ಕಾಂಗ್ರೆಸ್ ತರ್ಗೆ ಟೋಪಿ ಹಾಕಿ ಇಲ್ಲೂ ಟೋಪಿ ಹಾಕಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಈಗ ಲಗೋರಿ ಆಟ ಆಡಕ್ ಹೋಗಿದ್ದಾರೆ. ಒಂದು ಕಾಲಲ್ಲಿ ಆಗಲ್ಲ ರಾಜಕಾರಣ ಇಲ್ಲಿ ಈ ಜಿಲ್ಲೆನಲ್ಲಿ, 2 ಕಾಲಲ್ಲಿ ಆಡಬೇಕು. ಜಾಗಲ್ ಮಂಜುನಾಥ್ ಅವರೇ, ನೀವು ಎ ಮಂಜು ಅವರು ಅತ್ಯಂತ ಕ್ಲೋಸ್ ಆಗಿರುವಂತ ಫ್ರೆಂಡ್ಸ್, ಅದನ್ನ ದೂರ ಮಾಡಕ್ಕಂತೂ ಆಗಲ್ಲ. ನೀವಿಬ್ರು ಗಳಸ್ಸೆ ಕಂಠಸ್ಥರು ಅಲ್ವಾ? ಅವರ ವಿರುದ್ಧವಾಗಿ ಪಕ್ಷದ ಚೌಕಟ್ಟಲ್ಲಿದ್ದಾಗ ಇವರು ಸಿದ್ದರಾಮಯ್ಯ ಆಶೀರ್ವಾದದಲ್ಲಿ ಅಧ್ಯಕ್ಷರಾಗಿರೋದು ಕಾಂಗ್ರೆಸ್ ಡಿಫೆಂಡ್ ಮಾಡ್ತಾ ಇದ್ದೀರಾ? ಬಡಿಗೇರ್ ಅವರೇ, ಒಂದು ನಿಮಿಷ ನೋಡಿ. ಈ ರಾಷ್ಟ್ರೀಯ ಪಕ್ಷ ದೇಶದಲ್ಲಿ ಮೋದಿ ಪ್ರಧಾನಿ ಮಾಡ್ತೀನಿ ಅಂತಾರೆ. ಇವರಲ್ಲಿ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಕ್ಕಾಗಿಲ್ಲ. ನಮ್ಮ ಒಬ್ಬ MLA ಕರ್ಕೊಂಡು ಹೋಗ್ತಾರೆ ಇವರು. ಆಮೇಲೆ ಒಂದ್ ನಿಮಿಷ, ನೀವು ಎ ಮಂಜು ಅವರು ಅತ್ಯಂತ ಕ್ಲೋಸ್ ಫ್ರೆಂಡ್ಸ್, ಗಳಸ್ಸೆ ಕಂಠಸ್ಥರು. ಈಗ ಅದೇ ಎ ಮಂಜು ಅವರ ವಿರುದ್ಧವಾಗಿ ಪ್ರಚಾರ ಮಾಡ್ತೀರಾ? ದೂರ ಆಗಿದ್ರ? ಸ್ನೇಹ ಬೇರೆ, ರಾಜಕಾರಣ ಬೇರೆ. ನಿಮ್ದು ಅವಕಾಶವಾದಿ ಫ್ರೆಂಡ್ಶಿಪ್, ರಾಜಕಾರಣ ಬೇರೆ. ನೀವೇನ್ ಅರ್ಥನೇ ಮಾಡ್ಕೊಳಲ್ವಲ್ಲ. ಕೇಳಿ, ಎ ಮಂಜು ಅವರು ನಮ್ಮ ಪಕ್ಷದ ನಾಯಕರಿದ್ರಲ್ವಾ, ಅವರಿಗೆ ಗತಿ ನಮ್ಮ ಅಭ್ಯರ್ಥಿನ ಕರ್ಕೊಂಡು ಹೋದ್ರು ಬಿಜೆಪಿಗೆ. ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಹಲವಾರು ಕಾಣಿಕೆ ಕೊಡಬಹುದಾಯಿತು. ಅವರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಕ್ ಹೋಗ್ಲಿಲ್ಲ. ಸ್ವಂತಕ್ಕೋಸ್ಕರ ಮಾಡ್ಕೊಂಡು ಮುಂದಕ್ಕೆ ಯಾವ ಸೀಟ್ ಹುಡ್ಕನ ಅಂತ ಓದಿದ್ಕೆ ಅರ್ಕಲೂಡು ಕ್ಷೇತ್ರದ ಜನ ಪಾಠ ಕಲಿಸಿದ್ದಾರೆ.
ಈ ಲೋಕಸಭೆ ಇದರಲ್ಲಿ ಇದು ದೇವ್ರ ಸಭೆ ರಿಸಲ್ಟ್ ಡಿಕ್ಲೇರ್ ಆಗೋಗಿದೆ ರೀ. ನಾವು ಮಾಡ್ತಿದೀವಿ, ಈಗ ಡಿಕ್ಲೇರ್ ಆಗೋಗಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿದ್ ಯಾರು ಸ್ವಾಮಿ? ಯಡಿಯೂರಪ್ಪ ಅವರು ಬಿಜೆಪಿ. ಟೋಪಿ ಹಾಕಿ ಹೋದ್ರ ಹಂಗದ್ರಾಗ? ಮಂಜಣ್ಣನ ಬಗ್ಗೆ ಮಾತಾಡೋರು ಟೋಪಿ ಹಾಕಿ ಹೋದ್ರ? ರಾಜಕಾರಣದಲ್ಲಿ ಮಾತಾಡೋದು ಬೇಡ. ಅವ್ರವ್ರ ಕೆಲಸ ಆಗ್ಬೇಕು ಅಂದ್ರೆ ಬುದ್ಧಿವಂತರು ಇರ್ತಾರೆ. ಅವರು ಕಾಂಗ್ರೆಸ್ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ, ಪಾರ್ಟಿಯನ್ನು ಕಟ್ಟಿದ್ದಾರೆ. ನಮ್ಗಳ ಮೇಲೆ ಕಾಂಗ್ರೆಸ್ ಪಕ್ಷದ ಮಂತ್ರಿ ಆದಾಗ ಬಿಜೆಪಿ ಕಾರ್ಯಕರ್ತರು ಪಕ್ಷವನ್ನು ಮೀರಿ ನಮ್ಮಗಳನ್ನ ಎದುರಾಕೊಂಡಿದ್ದಾರೆ. ಮಂತ್ರಿಗಿರಿ ಕೊಡಿ ಅಂತ ಮುಂದೆ ದೇವೇಗೌಡರು ಮನೆ ಬಾಗ್ಲಿಗೆ ಬಂದು ಅಂಗಲಾಚಿದಂತ ಉದಾಹರಣೆ ಇದೆ. ಅದೇನಾದ್ರೂ ಆಗ್ಲಿ, ಮುಖ್ಯಮಂತ್ರಿ ಮಾಡಿದ ಯಡಿಯೂರಪ್ಪನ ಟೋಪಿ ಹಾಕಿದ್ದಾರೆ. ಟೋಪಿ ಯಾರು ಹಾಕಿದ್ದಾರೆ ತೀರ್ಮಾನ ನೀವು ಮಾಡಿ. ಗೌಡ್ರೆ ಅವ್ರು ಹೇಳ್ತಾ ಇರೋದು ಹಾಸನದಲ್ಲಿ ದೇವೇಗೌಡರು ಮಾಡಿರುವಷ್ಟು ಅಭಿವೃದ್ಧಿಯನ್ನ ಇನ್ಯಾರು ಮಾಡ್ಲಿಲ್ಲ, ಹಾಗಾಗಿನೇ ಜನ ಗೆಲ್ಲಿಸ್ತಾರೆ. ನೂರಕ್ಕೆ ನಾನು ಹೇಳ್ತೀನಿ ತಾಳಣ್ಣ, 100ಕ್ಕೆ 100ರಷ್ಟು ಅವ್ರು ಹೇಳ್ತಿರೋ ಸತ್ಯ. ಏನಾದ್ರೂ ಅಭಿವೃದ್ಧಿ ಆಗಿದ್ರೆ ಪಾಪ ಅವರಿಂದಾನೇ ಆಗಿದೆ. ಯಾಕಂದ್ರೆ ಜನ ಅಧಿಕಾರ ಕೊಟ್ಟಿರೋದು ಅವ್ರಿಗೆ ಮಾತ್ರ. ಆದ್ರೆ ಪಕ್ಕದ ಜಿಲ್ಲೆಗೆ ಹೋಗಿ ನೋಡ್ಕೊ ಬರ್ಲಿ ಅಭಿವೃದ್ಧಿ ಅಂದ್ರೆ ಏನು ಅಂತ. ಶಿವಮೊಗ್ಗಕ್ಕೆ ಹೋಗಿ ಬರ್ಲಿ. ಅಭಿವೃದ್ಧಿ ಅಂದ್ರೆ ಕ್ಷೇಮಾಭಿವೃದ್ಧಿ ಮಾಡ್ಕೊಳ್ಳೋದಲ್ಲ, ಜನರು ಅಭಿವೃದ್ಧಿ ಆಗ್ಬೇಕು. ಪ್ರೀತಮ್ ಒಂದ್ ನಿಮಿಷ ಸ್ನೇಹಿತರೆ, ಇವತ್ತು ಕೃಷ್ಣ ಕಾವೇರಿ ಈ ರಾಜ್ಯದ ಎರಡು ಕಣ್ಣು. ಕೃಷ್ಣ ಕಣಿವೆದು ಬಿ ಸ್ಕೀಮ್ ನ ನೀರನ್ನು ಬಳಕೆ ಮಾಡಬೇಕಾದ್ರೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಆ ನೀರನ್ನ ಯುಟಿಲೈಸ್ ಮಾಡಿಸ್ತಾರೋ ಕರ್ನಾಟಕದ ಇತಿಹಾಸದಲ್ಲಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ ಪಕ್ಷದ ಸಹಕಾರದೊಂದಿಗೆ ಪ್ರಧಾನಿಗಳಾಗಿದ್ದಂತ ಸಂದರ್ಭದಲ್ಲಿ ಇವತ್ತು ಕೂಡ ಬಿಜಾಪುರ ಜಿಲ್ಲೆನಲ್ಲಿ ಅವ್ರನ್ನ ಸ್ಟ್ಯಾಚ್ಯೂ ಮಾಡಿ ನಿಲ್ಸಿದ್ದಾರೆ. ಅವತ್ತು ಆಲ್ಮಟ್ಟಿನಲ್ಲಿ. ಇವತ್ತು ಕರ್ನಾಟಕದ ಸಮಗ್ರ ಅಭಿವೃದ್ಧಿ, ಜಾತ್ಯತೀತವಾದಂತ ಎಲ್ಲ ವರ್ಗದ ಜನರಿಗೆ ರಾಜಕೀಯ ಅಧಿಕಾರನ ಕೊಟ್ಟರು ಇಡೀ ಹಿಂದೂಸ್ತಾನದಲ್ಲಿ. ಅದು 1994 ದೇವೇಗೌಡರು. ರಾಜ್ಯದಲ್ಲಿ ನೀವು ಅಭಿವೃದ್ಧಿ ಮಾಡಿದ್ದೇ ಆಗಿದ್ರೆ ಬರೀ 37 ಯಾಕೆ ಕೊಟ್ರು ನಿಮಗೆ ಅಂತ ಕೇಳ್ತಾ ಇರೋದವರು. ರಾಜ್ಯದಲ್ಲಿ ಸಮಗ್ರ ಅಭಿವೃದ್ಧಿ ಒಂದು ಕಡೆ, ಉತ್ತರ ಕರ್ನಾಟಕದ ರಾಜಕಾರಣದ ವೈಖರಿ ಅದು ಆ ಭಾಗದಲ್ಲಿ ಒಂದು ಜಾತೀಯತೆಯನ್ನ ಎತ್ತಿ ಕಟ್ಟಿ ಈ ಪಕ್ಷವನ್ನ ದೂರ ಇಡ್ತಕ್ಕಂತ ಪಾಪದ ಕೆಲಸನ ಬಿಜೆಪಿ ಅವರು ಮಾಡಿದ್ರು. ಆ ವಿಚಾರದಲ್ಲಿ ದೇವೇಗೌಡರು ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರಿಗೆ ರಾಜಕೀಯ ತಿಪ್ಪೇಸ್ವಾಮಿ ಅವರು ಇವತ್ತು ಕುರುಬ ಜನಾಂಗದ ಒಬ್ಬ ಹಿರಿಯ ಅಧಿಕಾರಿ ಬಾಲಕೃಷ್ಣ ಅವರೇ, ಅಲ್ಲಿ ಜಾತಿ ಆಗೋದಾದ್ರೆ ಹಳೆ ಮೈಸೂರಲ್ಲಿ ಇನ್ಯಾವ ಜಾತಿ ಅನ್ನೋದನ್ನ ಪ್ರೀತಮ್ ಗೌಡರು ಕೇಳ್ತಾ ಇರೋದು. ಯಾವತ್ತೂ ಕೂಡ ದೇವೇಗೌಡರು ಜಾತ್ಯತೀತವಾದ ಮನೋಭಾವನೆ ಇರೋದ್ರಿಂದನೇ ಕಾಂಗ್ರೆಸ್ ಜೊತೆ ಇವತ್ತು ಕೈ ಜೋಡಿಸಿ ಸೆಕ್ಯುಲರ್ ಸಿಸ್ಟಮ್ ಈ ರಾಷ್ಟ್ರದಲ್ಲಿ ಗಟ್ಟಿ ಮಾಡ್ತಕ್ಕಂಥದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಇವತ್ತು ಪ್ರೀತಮ್ ಗೌಡ್ರೆ ಒಂದೇ ನಿಮಿಷ ಜಾಗಲ್ ಮೈದಾನ ಸಮಸ್ಯೆ ಬಗೆಹರಿಸ್ತಾರೆ. ಬಿಜೆಪಿ ಈ ಜಿಲ್ಲೆಯಲ್ಲಿ ಯಾವ ಸ್ಥಾನದಲ್ಲಿದೆ ಅಂದ್ರೆ, ನಿನ್ನೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದ್ದಾರೆ. ಕಾಂಗ್ರೆಸ್ಸಿನ ಒಬ್ಬ ನಮ್ಮ ನಾಯಕ, ನಮ್ಮ ಪಕ್ಷ ನಾಯಕರುಗಳನ್ನ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಅಲ್ಲಿ ಗತಿ ಇಲ್ಲದೆ ನಮ್ಮನ್ನು ಕರ್ಕೊಂಡೋಗ್ತಾರೆ. ಈ ಸ್ಥಿತಿಲಿದ್ದಾರೆ. ಗತಿ ಇಲ್ವಾ ಸರ್? ಗತಿ ಇಲ್ಲ. ಮಂಜಣ್ಣ ಅವರು ಜಿಲ್ಲಾಧ್ಯಕ್ಷರಾಗಿ ಪ್ರೆಸ್ ಮೀಟ್ ಮಾಡಿದ್ರು. ಜಿಲ್ಲಾಧ್ಯಕ್ಷರಾಗಿ ಪ್ರೆಸ್ ಮೀಟ್ ಮಾಡಿದ್ರು ಚುನಾವಣೆ ಮುಂಚೆ. ಏನಂತ ಹೇಳಿದ್ರು ಅಂದ್ರೆ, ಬಿಜೆಪಿ ಅಧ್ಯಕ್ಷ ಪಕ್ಷ ತರದು ನಮಗೆ ಬಂದಿದ್ದಾರೆ. ನಮ್ಮ ಒಬ್ಬ ನಾಯಕ, ನಾವು ಫ್ಯಾಕ್ಟ್ರಿ ಕಾಂಗ್ರೆಸ್ ಇತಿಹಾಸ ಇರ್ತಕ್ಕಂಥ ಪಕ್ಷ, ಅಲ್ಲಿ ನಾಯಕರಿಲ್ವಾ? ಮಂಜಣ್ಣ ಅವರು MLA ಚುನಾವಣೆ ನಮ್ ಜಾಗಲ್ ಮಂಜಣ್ಣ ಅವರು ಪ್ರೆಸ್ ಮೀಟ್ ಮಾಡಿದ್ರು. 7ಕ್ಕೆ 7 ಕಾಂಗ್ರೆಸ್ ಅಂದ್ರು, 7ಕ್ಕೆ 7 ಕಾಂಗ್ರೆಸ್ ಅಡ್ರೆಸ್ ಇಲ್ದಂಗೆ ಹೋಯ್ತು. ಹಂಗಾಗಿ ಮಂಜಣ್ಣ ಅವರು ರಾಷ್ಟ್ರೀಯ ಮಾತಿಗೆ ಹೆಚ್ಚು ಮಾತಾಡ್ತಾರೆ. ಪ್ರೀತಮ್ ಗೌಡ್ರೆ, ನೇರವಾದಂತ ಆರೋಪ ಬರೋದು ಎ ಮಂಜು ಅವರ ಮೇಲೆ. ಅವ್ರು MLA ಗೆಲ್ಲಿಲ್ಲ, MP ಗೆಲ್ತಾರ ಅಂತ. ಒಂದು ಗ್ರಾಮ ಪಂಚಾಯತಿ ಚುನಾವಣೆನೇ ಗೆದ್ದಿಲ್ಲ ಪ್ರಜ್ವಲ್, MP ಗೆಲ್ತಾರ? ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆದ್ದಿಲ್ಲ. ನೀವು ಮಾತಾಡ್ತೀವಿ. ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಪ್ರಜ್ವಲ್ ಗೆಲ್ಲಿಲ್ಲ, MP ಗೆಲ್ತಾರ ಅಂತ ಅವ್ರು ಕೇಳ್ತಿರೋದು. ಸಾಬೀತು ಮಾಡ್ತಾರೆ. ಇವತ್ತು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು, ದೇವೇಗೌಡರ 57 ವರ್ಷದ ಹೋರಾಟ, ರೇವಣ್ಣ ಅವರು ಮಾಡಿರೋ ಅಭಿವೃದ್ಧಿ, ಕುಮಾರಣ್ಣ, ಜಿ ಪರಮೇಶ್ವರ್ ಅವರ ಜನಪ್ರಿಯ ಬಡ್ಜೆಟ್, ಇವತ್ತು ಈ ಜಿಲ್ಲೆನಲ್ಲಿ ಅದನ್ನ ನೋಡಿ ಪ್ರಜ್ವಲ್ ಅವ್ರಿಗೆ ಹಾಕ್ತಾರೆ.
ಅದನ್ನ ನೋಡಿ ಹಾಕ್ಬೇಕಾ? ಪ್ರಜ್ವಲ್ ಅವ್ರ ನೋಡಿ ಹಾಕ್ಬಾರ್ದ? ಪ್ರಜ್ವಲ್ ಅವ್ರ ನೋಡಿ ಓಟ್ ಹಾಕ್ಬಾರ್ದ? ನೋಡು ಹಾಕ್ತಾರೆ. ಇವತ್ತು ಉದಾಹರಣೆಗೆ ಇವತ್ತು ತಡೀರಿ. ಇವತ್ತು 4 ಕಡೆ ಪ್ರಚಾರ ಮಾಡಿದ್ದೀರಿ. ಸರ್, ಒಂದು ನಿಮಿಷ ನೋಡಿ. ಸರ್, ಒಂದು ನಿಮಿಷ ತಿಳ್ಕೊಳ್ಳಿ. ಕೇಳ್ತಾರೆ ಇವತ್ತು ಸೋತವ್ರೆ MP ಹೆಂಗ್ ಗೆಲ್ತಾರೆ ಅಂತ. ಈಗ ಒಂದು ನಿಮಿಷ ಉತ್ತರ ಕೊಡ್ತಾ ಇದ್ದೀನಿ. ಇವತ್ತು 4 ಕಡೆ ನಾನು ಪ್ರಚಾರ ಮಾಡಿದ್ದೀನಿ. ಬಟ್ ಬಾಲಕೃಷ್ಣ ಪಂಚಾಯತಿಗೆ ಹೋಗಿದ್ದೆ. ಪ್ರಜ್ವಲ್ ಬಂದಿದ್ದಾರೆ ಅಂತ ನೀವು ಬಂದಿದ್ದೀರಾ ಅಂತ ನಾನು ಅಡ್ಡೆ ಹಾಕಿದ್ರು ಜನ. ಇವತ್ತು ಇಡೀ ರಾಜ್ಯ, ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಪ್ರಜ್ವಲ್ ಅವ್ರ ಪರವಾದಂತ ಕೂಗು ಅಲೆ ಎದ್ದಿದೆ. ಮಾನ್ಯ ಬಾಲಕೃಷ್ಣ ಹೇಳಿ ಸರ್. ಅಲ್ವಾ, ಒಂದ್ ನಿಮಿಷ, ಅಲೆ ಎದ್ದಿದೆ ಅಂತ ಹೇಳ್ತಾ ಇದ್ದೀರಲ್ವಾ? ಕರೆಕ್ಟ್ ಸರ್, ನೀವ್ ಹೇಳ್ತಾ ಇರೋದು 100% ಒಪ್ಕೊಳ್ಳೋಣ. ಈಗ ಪ್ರಜ್ವಲ್ ಅವ್ರ ಅಲೆ ಎದ್ಬಿಟ್ಟಿದೆ, ಎಲ್ಲಾ ಕಡೆನೂ ಆಗಿದೆ ಅಂತ ಹೇಳಿ. JDS ಅಷ್ಟೊಂದು ವೀಕ್ ಆಯ್ತಾ? ಕಾಂಗ್ರೆಸ್ ನೆರವನ್ನ ಪಡ್ಕೊಂಡ್ಬಿಟ್ಟು ಗೆಲ್ಲುವಷ್ಟು ಸಮ್ಮಿಶ್ರ ಸರ್ಕಾರ, ಮೈತ್ರಿ ಧರ್ಮ. ಕಾಂಗ್ರೆಸ್ ಇಲ್ಲದೆ ನಿಮ್ಗೆ ಗೆಲ್ಲಕ್ಕೆ ಆಗಲ್ವಾ? ಗೆದ್ದೆಲ್ಲ ಹಿಂದೆಲ್ಲ ಚುನಾವಣೆಯಲ್ಲೂ ಗೆದ್ದಿದ್ದೀವಿ. ಮೈತ್ರಿ ಧರ್ಮ. ಈಗ ಉದಾಹರಣೆಗೆ ಪ್ರಜ್ವಲ್ ಅವರು ಕಾಂಗ್ರೆಸ್ ನಾಯಕರ ಮನೆ ಮನೆಗೆ ಓಡಾಡ್ತಾ ಇದ್ದಾರೆ. ಗೌರವ ಕೇಳಬೇಕು, ನಮ್ ಧರ್ಮ ಅದು. ಒಂದು ನಿಮಿಷ. ಇವತ್ತು ಮುನಿಯಪ್ಪನವರು ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬ್ರು ನಿಂತಿದ್ದಾರೆ. ಅಲ್ಲಿ ನಮ್ಮ ಧರ್ಮ ಅವ್ರಿಗೆ ಮಾಡ್ತಕ್ಕಂಥದ್ದು. ಇಲ್ಲಿ ಕಾಂಗ್ರೆಸ್ ಪಕ್ಷದವರ ಧರ್ಮ ಇಲ್ಲಿ ಮಾಡ್ತಾರೆ. ಆದ್ರೆ ಗೌರವಯುತವಾಗಿ ಕಾಂಗ್ರೆಸ್ JDS ಗೆ ಸೇಲ್ ಆಗಿದೆಯಾ, ಲೀಸ್ ಆಗಿದೆಯಾ? ತುಮಕೂರನ್ನ JDS ಕಿತ್ಕೊಳ್ಳುವಂತ ತಾಕತ್ ಇದೆ ಅಂದ್ರೆ ಹಾಸನವನ್ನ ಕಿತ್ಕೊಳ್ಳೋ ತಾಕತ್ ಕಾಂಗ್ರೆಸ್ ಇಲ್ವಾ ಅಂತ. ಮೈತ್ರಿ ಧರ್ಮ. ತುಮಕೂರಲ್ಲಿ ಮೈತ್ರಿ ಯಾವ್ದಿತ್ತು? ತುಮಕೂರಲ್ಲಿ ಯಾವ ಮೈತ್ರಿ? ಪ್ರೀತಮ್ ಗೌಡ ಅವರೇ, ತುಮಕೂರಲ್ಲಿ ಯಾವ ಮೈತ್ರಿ ಇತ್ತು? ತುಮಕೂರಲ್ಲಿ ಯಾವ ಮೈತ್ರಿ? ನೇರವಾಗಿ ಪ್ರಜ್ವಲ್ಗೆ ಕರ್ನಾಟಕದ ಪಪ್ಪು ಅಂತ ಕರಿತೀರಾ, ಯಾಕೆ? ಈಗ ದಿನ ಬೆಳಗ್ಗೆ ಎದ್ದು ದೇವೇಗೌಡರು ಹೆಸರು ಹೇಳ್ಕೊಂಡು ಈಗ ರಾಜಕಾರಣ ಮಾಡ್ತಿದ್ದಾರೆ. ಬೆಳಗ್ಗೆ ಎದ್ರೆ ಓದೆ ಬಂದೆ ಅಂತ ಹೇಳಿ ಪ್ರೀತಮ್ ಗೌಡ ಅಂತ ಹೇಳಿ ಮಾತಾಡಿದ್ರೆ ಜನ ಬುದ್ಧಿ ಹೇಳಿ ಅಂತ ಹೇಳಿ ಹೇಳಿದೀನಿ. ಬುದ್ಧಿ ಕಲಿಯೋದು ಅವ್ರಿಗೆ ಬಿಟ್ಟಿದ್ದು. ಬುದ್ಧಿ ಕಲಿಲಿಲ್ಲ ಅಂದ್ರೆ ಅವ್ರ ಹಣೆ ಬರ, ನಾನೇನು ಮಾಡಕ್ಕಾಗಿದ್ರೆ. ಪ್ರಜ್ವಲ್ ರೇವಣ್ಣ ಅವ್ರೇನು ನನಗ್ ಗೊತ್ತಿಲ್ಲ, ಅದನ್ನ ಅವ್ರನ್ನ ಕೇಳ್ಕೊಳ್ಳಿ. ನಾನ್ ಪ್ರಜ್ವಲ್ ರೇವಣ್ಣನ್ ವಕ್ತಾರ ಅಲ್ಲ. ಪ್ರಜ್ವಲ್ ರೇವಣ್ಣ ಅವ್ರು ನೀವು ಕರ್ದಿದ್ ಯಾಕೆ ಹಾಗೆ? ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ. ಕಾಂಗ್ರೆಸ್ ಪಾರ್ಟಿ ಸುಮ್ನೆ ಪ್ರಜ್ವಲ್ ರೇವಣ್ಣ ಅವರು ಹೋಗಿ ಬಂದು ನಮ್ ಕ್ಷೇತ್ರದಲ್ಲಿ ಬಂದು ಪ್ರೀತಮ್ ಗೌಡ್ರು ಹಾಸನದಲ್ಲಿಲ್ಲ ಎಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆ ಮುಖ ತೋರ್ಸಕ್ಕಲ್ಲ ಇರೋದು. ನಾನು ಜನಸಾಮಾನ್ಯರ ಮಧ್ಯೆ ಇರೋಂತ ಶಾಸಕ. ಅವ್ರಂಗ್ ಇಂಪಾರ್ಟೆಂಟ್ ತಾತನ ಹೆಸರು ಹೇಳ್ಕೊಂಡು ಅಪ್ಪನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಕ್ ಬಂದಿಲ್ಲ. ನಾನು ಸ್ವಂತ ತಾಕತ್ತಲ್ಲಿ ರಾಜಕಾರಣ ಮಾಡ್ತಿದ್ದೀನಿ, ಸ್ವಂತ ತಾಕತ್ತಲ್ಲಿ ಗೆದ್ದಿದ್ದೀನಿ. ಅವ್ರ ತಾತನ ಹೆಸರು ಹೇಳ್ಕೋಬೇಕು, ಇಲ್ಲ ಅವ್ರ ಅಪ್ಪನ ಹೆಸರು ಹೇಳ್ಕೋಬೇಕು. ಇಲ್ಲಾಂದ್ರೆ ಪ್ರಜ್ವಲ್ ಯಾರು ಅಂತ ಹೇಳಿದ್ರು ಪ್ರಜ್ವಲ್ ಅಂತ ಹೇಳಲ್ಲ. ದೇವೇಗೌಡರು ಮೊಮ್ಮಗ, ರೇವಣ್ಣನ ಮಗ ಅಂತ ಹೇಳ್ತಾರೆ. ಪ್ರೀತಮ್ ಗೌಡ ಅಂತ ಹೇಳಿದ್ರೆ ಪ್ರೀತಮ್ ಗೌಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅಂತ ಹೇಳ್ತಾರೆ. ಈ ವ್ಯತ್ಯಾಸಕ್ಕೆ ತಿಳ್ಕೋಬೇಕು. ಬಂದು ನನ್ನ ಕ್ಷೇತ್ರದಲ್ಲಿ ತಾವು ನನ್ನ ಕ್ಷೇತ್ರದಲ್ಲಿ ಬಂದು ಈಗಲೂ ಬದ್ಧರಾಗಿರ್ತೀರಾ ನೀವು? ಅದೇ ಅವ್ರು ಇದೇ ತರ ಆಡಿದ್ರೆ ಖಂಡಿತ ಕರಿತೀನಿ. ಈಗ ಇಂಪ್ರೂವೈಸ್ ಆಗಿದ್ದಾರೆ, 1 ತಿಂಗಳಿಂದ ಯಾರೋ ಬುದ್ಧಿ ಹೇಳಿದ್ದಾರೆ ಅನ್ಸುತ್ತೆ. ನನ್ನ ಬಗ್ಗೆ ಮಾತಾಡ್ತಿಲ್ಲ. ಮಾತಾಡಿದ್ರೆ ಅವ್ರನ್ನ ಎದುರಿಸಕ್ ಸಿದ್ಧವಾಗಿದ್ದೀನಿ. ಯಾವುದೇ ಮುಲಾಜಿಲ್ಲ. ಉತ್ತರ ಕರ್ನಾಟಕದಲ್ಲಿ ಒಬ್ಬ ನಾಡಗೌಡರನ್ನ ಗೆಲ್ಲಿಸ್ತಕ್ಕಂತ ಸಾಮರ್ಥ್ಯ ಇಟ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಎಂಪಿಗಳಿಲ್ಲ ಸಾಮರ್ಥ್ಯ ಇಲ್ವೇನ್ರಿ? ಉತ್ತರ ಕರ್ನಾಟಕದಲ್ಲಿ ನಾಡಗೌಡರು ಪಶುಸಂಗೋಪನಾ ಸಚಿವರನ್ನ ಗೆಲ್ಲಿಸ್ತಕ್ಕಂತ ಸಾಮರ್ಥ್ಯ ಇಟ್ಕೊಂಡವ್ರೆ ಅಂದ್ರೆ ಸಾಮರ್ಥ್ಯ ಇಲ್ವಾ? ಪ್ರಜ್ವಲ್ ರೇವಣ್ಣ ಅವರು ನಿಮಗೆ ಸವಾಲನ್ನ ಹಾಕ್ತಾರೆ. 23ನೇ ತಾರೀಕಿಗೆ ರಿಸಲ್ಟ್ ಬಂದಾಗ ಪ್ರೀತಮ್ ಗೌಡ್ರು ಒಪ್ಕೊಳ್ತಾರ ಒಂದು ವೇಳೆ ಸೋತ್ರೆ ತಾವೇ ಪಪ್ಪು ಅಂತ ಹೇಳಿ? ಪಪ್ಪು ಅನ್ನೋದು ಎಲೆಕ್ಷನ್ ರಿಸಲ್ಟ್ಗೆಲ್ಲ, ತಲೆಯಲ್ಲಿರೋ ಬುದ್ಧಿಗೆ. ಬುದ್ಧಿ ಗೆದ್ದ ತಕ್ಷಣ ಅವ್ರು ಬುದ್ಧಿವಂತರಾಗೋದಿಲ್ಲ. ಅವರು ಸವಾಲನ್ನ ಹಾಕಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ ಸಂದರ್ಶನದಲ್ಲಿ. ಒಂದು ವೇಳೆ ನಾವೇನಾದ್ರೂ ಸೋತು ಬಿಜೆಪಿ ಗೆದ್ರೆ ನಾನು ಒಪ್ಕೊಳ್ತೀನಿ ಪಪ್ಪು ಅಂತ ಹೇಳಿ, ಒಂದು ವೇಳೆ ಬಿಜೆಪಿ ಸೋತ್ರೆ ನೀವು ಪಪ್ಪು ಅಂತ ಒಪ್ಕೊಳ್ತೀರಾ? ನಾನು ಅಭ್ಯರ್ಥಿ ಆಗಿದ್ರು ಒಪ್ಕೊಳ್ತಾ ಇದ್ದೆ. ನಾವು ಗೆಲ್ತೀವಿ, ಅದಕ್ಕೆ ಒಪ್ಕೊಳಕ್ ರೆಡಿ ಇದೀನಿ. ನಾನು ಒಪ್ಕೊಳ್ತೀನಿ ಅಂತ ಕೇಳಕ್ಕೆ. ಇನ್ನೊಂದು ನಾನ್ ಸವಾಲ್ ಹಾಕಕ್ ಹೇಳ್ತೀನಿ. ನನ್ನ ಎದುರುಗಡೆ ಬಂದು ಚುನಾವಣೆ ಮಾಡಕ್ ಹೇಳಿ, ನನ್ನ ಮೇಲೆ ಗೆದ್ದು ತೋರ್ಸಕ್ ಹೇಳಿ. ಅದಕ್ಕೆ ಹಾಸನಿಗೆ ಬಂದು ಚುನಾವಣೆ ನಿಲ್ಲಕ್ ಹೇಳಿ. ತಾಕತ್ತಿದ್ರೆ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಚುನಾವಣೆ ಮಾಡಕ್ ಹೇಳ್ರಿ. ಬಂದ್ ಹೇಳ್ರಿ ಅವ್ರಿಗೆ. ಅದಕ್ಕೆ ಇವತ್ತು ಪ್ರಜ್ವಲ್ ರೇವಣ್ಣ ಇನ್ನೂ ಒಂದು ಸವಾಲ್ ಹಾಕ್ತಾರೆ, ಓಪನ್ ಚಾಲೆಂಜ್ ಅನ್ನ ಕೊಡ್ತಾರೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಹಾಸನದ ತಾಲೂಕಿನಲ್ಲಿ ಬಿಜೆಪಿಗಿಂತಲೂ ಕೂಡ JDS ಮುನ್ನಡೆಯನ್ನ ಸಾಧಿಸುತ್ತೆ. ತಾಕತ್ತಿದ್ರೆ ನೋಡ್ಲಿ ಪ್ರೀತಮ್ ಗೌಡ ಅಂತ ಹೇಳಿ. ಚುನಾವಣೆ ಬಹಳ ದೂರ ಇದೆ.
ಚುನಾವಣೆ ಬಹಳ ದೂರ ಇದೆ. ನನ್ ಚುನಾವಣೆಯಲ್ಲೂ ಇದೇ ತರ ಕಾರ್ಯಕರ್ತರು ಪಾಪ ಕಂಡ್ಕೊಂಡವ್ರ ಮನೆಗೆಲ್ಲ ಕರ್ಕೊ ಹೋದ್ರು. ರಿಸಲ್ಟ್ ಪೇಜ್ ಮೇಲೆ ಬಂದಾಗ ಏನಾಗಿತ್ತು ಅನ್ನೋದು ಗೊತ್ತಿದೆ. ನಾನು ಅವಕ್ಕೆಲ್ಲ ಏನ್ ರೆಡಿ ಇದ್ದೀನಿ. ಹಾಸನದಲ್ಲಿ 25,000 ಲೀಡ್ ನಾನು ತಗೊಳ್ಳಿಲ್ಲ ಅಂದ್ರೆ ಆಮೇಲೆ ಮಾತಾಡ್ತೀನಿ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಮೈದಾನದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಜೆಡಿಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಅಂತ ಕರೆದಿದ್ರು. ನೀವೆಲ್ಲಿದ್ದೀರಾ ಇವಾಗ? ರಾಜಕೀಯ ಅನಿವಾರ್ಯತೆ ಇದೇ ಮೈದಾನದಲ್ಲೇ ಇರೋದು. ರಾಹುಲ್ ಗಾಂಧಿ ಅವರು ಹೇಳಿದ್ದು ಮತೀಯ ಶಕ್ತಿಗಳನ್ನು ಆಚರಣೆಗಾಗಿ ಅನಿವಾರ್ಯವಾಗಿ ಅವಾಗ ಮತೀಯ ಶಕ್ತಿಗಳು ಜೆಡಿಎಸ್ ಬಿ ಟೀಮ್ ಜೊತೆ ಕರ್ಕೋಬಹುದು, ಎ ಟೀಮ್ ಕರ್ಕೊಳ್ಳಂಗಿಲ್ಲ ಅಂತ ಮಂಜಣ್ಣನ ಕಥೆ ಇದು. ಈಗ ಎ ಟೀಮ್ ಬಿ ಟೀಮ್ ಒಂದ್ ಕಡೆ ಬಿಡಿ. ಅವಾಗ ಕಾಂಗ್ರೆಸ್ ನಲ್ಲೇ ಇದ್ರು. ಕೋಮುವಾದಿಗಳನ್ನ ದೂರ ಇಡ್ತಕ್ಕಂಥ ದೃಷ್ಟಿನಲ್ಲಿ ಸೆಕ್ಯುಲರಿಸಂ ನ ಗಟ್ಟಿಗೊಳಿಸ್ತಕ್ಕಂಥದಕ್ಕೆ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿದೆ. ಈ ರಾಜ್ಯದಲ್ಲಿ ಈದ್ಗಾ ಮೈದಾನ ಸಮಸ್ಯೆ ದೇವೇಗೌಡರು. ಮಾನ್ಯ ಬಾಲಕೃಷ್ಣ ಅವರೇ, ಸೆಕ್ಯುಲರಿಸಂ ಬಗ್ಗೆ ನೀವು ಇಬ್ರು ಮಾತಾಡ್ತಿರಲ್ವಾ? ಸೆಕ್ಯುಲರಿಸಂ ಬಗ್ಗೆ ಜೆಡಿಎಸ್ ಕಾಂಗ್ರೆಸ್ ಇಬ್ರು ಹೇಳ್ಕೊಳ್ತೀರಾ ಮುಸ್ಲಿಂ ಮತಗಳು ಮಾತ್ರ ನಮಗೆ ಅಷ್ಟೇ ಇರುತ್ತೆ, ಅದು ಬಿಜೆಪಿಗೆ ಹಾಕಲ್ಲ ಅಂತ ಹೇಳಿ. ಒಂದ್ ನಿಮಿಷ ಸರ್, ಹೇಳೋದೇನು ಸರ್ ನೀವಿಬ್ರು? ಮುಸ್ಲಿಂ ಮತಗಳು ಸರ್ ನೋಡಿ ಸರ್ ಮಾತ್ರ ಇರುತ್ತೆ, ಬಿಜೆಪಿಗೆ ಹಿಂದೂ ಕ್ರೈಸ್ತ ಮುಸಲ್ಮಾನರು ಎಲ್ಲರೂ ಸಮಾನವಾಗಿ ಕಾಣೋದು ಬಿಜೆಪಿಗೆ ಹಾಕಲ್ವಾ? ಹಾಕಲ್ವಾ ಬಿಜೆಪಿಗೆ? ಇದ್ಯಾವ್ದು ಜಾತ್ಯತೀತ ಆಯ್ತು ಸರ್? ಇದ್ಯಾವ್ದು ಜಾತ್ಯತೀತ ಆಯ್ತು? ಸಾಮಾಜಿಕ ನ್ಯಾಯದಡಿನಲ್ಲಿ ಸಮಾನತೆಯಿಂದ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಬಹಳ ದಯಮಾಡಿ ಜಾತ್ಯತೀತ ಜನತಾದಳದ ಕೋಟಾದಡಿ ಒಬ್ರು ದಲಿತ ಮಂತ್ರಿ ಮಾಡಬೇಕು, ಒಬ್ರು ಅಲ್ಪಸಂಖ್ಯಾತರು ಮಂತ್ರಿ ಮಾಡಬೇಕು. ಬರೀ ಇದು ಬಾಯಲ್ಲಿ ಹೇಳೋದಲ್ಲ. ಒಬ್ರು ಮಗ ಮುಖ್ಯಮಂತ್ರಿ, ಇನ್ನೊಬ್ರು PWD ಮಂತ್ರಿ, ಬೀಗರಿಗೆ ಸಾರಿಗೆ ಖಾತೆ. ಅವ್ರಿಗೆ ಯಾರಿಗೂ ಮಂತ್ರಿ ಕೊಡದೆ ಇಲ್ಲಿ ಬಾಯಲ್ಲಿ ಭಗವದ್ಗೀತೆ ಹೇಳೋದು ಬೇಡ ಸ್ವಾಮಿ. ನಮ್ಗೆ ಫಸ್ಟ್ ಅಲ್ಪಸಂಖ್ಯಾತರಿಗೆ ಒಂದು ಮಂತ್ರಿ ಕೊಡಕ್ಕೆ ಹೇಳಿ, ದಲಿತರಿಗೊಬ್ರಿಗೆ ಮಂತ್ರಿ ಸ್ಥಾನ ಕೊಡಕ್ಕೆ ಹೇಳಿ, ಆಮೇಲೆ ಇವ್ರು ಮಾತಾಡ್ಲಿ. ಏನ್ ಮಾತಾಡ್ತಾರ್ರಿ ಇವ್ರು? ಏನ್ ಮಾತಾಡ್ತಾರೆ? ಸ್ವಲ್ಪ ಇರ್ಬೇಕಲ್ಲ ಮಾತಿಗೆ. ಸೀನಿಯಾರಿಟಿ ಆಧಾರದ ಮೇಲೆ DC ತಮ್ಮಣ್ಣವರು 3 ಬಾರಿ ಶಾಸಕರು, ಹಿರಿಯವರು ಮಿನಿಸ್ಟರ್ ಕೊಟ್ಟಿದ್ದಾರೆ. ಈ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡ್ತಿಲ್ಲ ಈ ಜಿಲ್ಲೆನಲ್ಲಿ? ಪ್ರೀತಮ್ ನಾನು ಹೇಳೋದು ಕೇಳ್ಬೇಕು ನೋಡ್ರಿ. ಈ ಜಿಲ್ಲೆನಲ್ಲಿ ಡಿಸೆಂಟ್ರಲೈಸೇಷನ್ ಆದ್ಮೇಲೆ ದಯಮಾಡಿ ಕೇಳ್ಬೇಕು ತಡೀರಿ. ಡಿಸೆಂಟ್ರಲೈಸೇಷನ್ ಆದ್ಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ್ಮೇಲೆ ನಜೀರ್ ಸಾಬ್ರವರ ಕನಸನ್ನ ನನಸು ಮಾಡುವಂತ ಸಂದರ್ಭ ಬಂದ. ತಡೆಯಪ್ಪ, ಮಂಡಲ್ ಪಂಚಾಯತಿ ಜಿಲ್ಲಾ ಪರಿಷತ್ ಬಂದಾಗ ಜನರಲ್ ಇದ್ರು ಕೂಡ ಪರಿಶಿಷ್ಟ ಸಮಾಜದ ಒಬ್ಬ ಬಾಲಕೃಷ್ಣ ಮೂರ್ತಿಯನ್ನ ಇಡೀ ರಾಜ್ಯದಲ್ಲಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು ಮಾಡಿದ್ರೆ ಅದು ದೇವೇಗೌಡರು ಎಂಬತಕ್ಕಂಥದ್ದನ್ನ ಈ ಜಿಲ್ಲೆ ರಾಜ್ಯ ಮರ್ತಿಲ್ಲ. ಬಟ್ ನೇರವಾಗಿ ಜೆಡಿಎಸ್ ಮೇಲೆ ಆರೋಪ ಇರೋದು, ಜೆಡಿಎಸ್ ಬರೀ ಜಾತಿ ರಾಜಕೀಯ ಮಾಡುತ್ತೆ ಹಾಸನದಲ್ಲಿ. ಎಲ್ಲಾ ಜಾತಿಗೂ ಕೂಡ ಮನ್ನಣೆ ಕೊಟ್ಟಿರ್ತಕ್ಕಂಥ ಪಕ್ಷ. ಈಗ ನೋಡಿ ಇಲ್ಲಿ ಉದಾಹರಣೆಗೆ ಚಂದ್ರಪ್ರಸಾದ್ ತ್ಯಾಗಿ ಅವ್ರನ್ನ ಇವತ್ತು ಈ ರಾಜ್ಯದಲ್ಲಿ ಕೊಳಚೆ ನಿರ್ಮೂಲ ಮಂಡಳಿಯ ಅಧ್ಯಕ್ಷರು ಮಾಡಿದಂಥದ್ದು ದೇವೇಗೌಡರು. ಕುಮಾರಸ್ವಾಮಿ ಅವ್ರನ್ನ ಮಾಡಿದವರು ದೇವೇಗೌಡರು. ಕುರುಬ ಸಮಾಜರನ್ನ ಗುರ್ಸಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡಿದವರು ದೇವೇಗೌಡರು. ಇವತ್ತು ಈ ಜಿಲ್ಲೆನಲ್ಲಿ ಹಳ್ಳಿ ಮೈಸೂರಿನ ದೊಡ್ಡೇಗೌಡ್ರನ್ನ ಕುರುಬ ಸಮಾಜರನ್ನ MLC ಮಾಡಿದ್ದು ದೇವೇಗೌಡರು. ಎಲ್ಲ ವರ್ಗದ ಜನರಿಗೆ ರಾಜಕೀಯ ಅಧಿಕಾರನ ಕೊಟ್ಟವರು ಈ ರಾಷ್ಟ್ರದಲ್ಲಿದ್ರೆ ಅದು ಈ ಮಂಡಿರಲ್ಲಿ ಹುಟ್ಟಿದಂತ ದೇವೇಗೌಡರು ಅಂತಕ್ಕಂಥ. ಯಾವ ಊಟದಲ್ಲಿ ಮೇನ್ ಕೋರ್ಸ್ ಇರುತ್ತಲ್ಲ ಸ್ವಾಮಿ, ಏನು ಪಲಾವ್ ಗಿಲಾವ್ ಅದೆಲ್ಲ ನಮ್ಗಿರ್ಲಿ, ಪಲ್ಯ ಉಪ್ಪಿನಕಾಯಿನ ಬೇರೆಯವ್ರು ಕೊಟ್ರೆ ಅಂತ ಹೇಳ್ತಾರೆ. ನಾವು ಕೇಳ್ತಾ ಇರೋದು ಮೇನ್ ಕೋರ್ಸ್ ಊಟನ ದಲಿತರು ಕೊಡಿ, ಮೇನ್ ಕೋರ್ಸ್ ಊಟ ಅಲ್ಪಸಂಖ್ಯಾತರು ಕೊಡಿ. ಮಂತ್ರಿ ಮನೆಯವರಾಗ್ತಾರೆ, ಯಾವ್ದೋ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಅಂತ ತಗೊಂಡೋಗಿ 20 ವರ್ಷದ ಹಿಂದೆ ಮಾಡಿದ ಕತೆ ಕೊಡ್ತಾರಲ್ಲ ಸ್ವಾಮಿ. ನಾನು ಕೇಳ್ತಾ ಇರೋದು ಇವತ್ತೇನ್ ಮಾಡಿದ್ದಾರೆ? ರಾಮನಾಥ್ ಕೋವಿಂದ್ ಅವರು ಇವತ್ತು ಪ್ರೆಸಿಡೆಂಟ್ ಆಗಿದ್ದಾರೆ. ರಾಮನಾಥ್ ಕೋವಿಂದ್ ಅವರು ದೇಶದ ಮೊದಲನೇ ಪ್ರಜೆ.
ರಾಮನಾಥ್ ಕೋವಿಂದ್ ಅವರು ಒಬ್ರು ದಲಿತರು, ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಾರೆ. ಹಾಸನಕ್ಕೇನು ಅಂತ ಬರೀ ಕೇಳ್ತಾರೆ. ಮೋದಿ ಮೋದಿ ಅನ್ನೋದಲ್ಲ. ಅವಾಗ್ಲೇ ಮೋದಿ 60 ವರ್ಷ ಮೋದಿ ಅಧಿಕಾರ ನೆಲ ಕಚ್ಚಾಗಿದ್ದಾರೆ. ಜೋಪಾನ ನಮ್ಮ ಅಭಿವೃದ್ಧಿ ಏನು ಅಂತ ಕೇಳಿದ್ರೆ ಏನ್ ಹೇಳಿ? ಅಧಿಕಾರ ಬಂದಾಗ ಮಾತಾಡ್ತೀರಾ ಅಭಿವೃದ್ಧಿ ಮೋದಿ ಮೋದಿ ತೋರಿಸ್ತೀವಿ. ಬಿಟ್ರೆ Okay, ಏನಾದ್ರು one ಡೆವಲಪ್ಮೆಂಟ್ ಕೇಳ್ತೀರಾ? ಪ್ರೀತಮ್ ಗೌಡ್ರಿಗೆ ನನ್ನ ಪ್ರಶ್ನೆ, ದೇವೇಗೌಡರು ಮಾತ್ರ ಕುಟುಂಬ ರಾಜಕಾರಣ ಅಂತ ಎಲ್ಲಾ ಕಡೆ ಹೇಳ್ಕೊಂತ ತಿರುಗ್ತಿರಲ್ಲ, ರಾಘವೇಂದ್ರ ಮತ್ತೆ ವಿಜಯೇಂದ್ರ ಯಾರ ಮಕ್ಕಳು? ಇಲ್ಲಿ ಸುತ್ತಮುತ್ತ ಹಾಸನದಲ್ಲಿ ನೋಡಿದ್ರೆ ರೇವಣ್ಣರು ಎಷ್ಟು ಬಿಲ್ಡಿಂಗ್ ಕಟ್ಟ್ಯಾರ ಅಂತ ಎಲ್ಲರಿಗೂ ಗೊತ್ತು. ನೀವೇನಾರ ಸಾರ್ವಜನಿಕ ಶೌಚಾಲಯ ಏನಾರ ಕಟ್ಟಿದಿರಾ? ಒಂದೇ ಒಂದು ಬೇರೆ ಬೇಡ, ಪಬ್ಲಿಕ್ ಟಾಯ್ಲೆಟ್ ಶಾಸಕರು ಹೇಳಿದ್ರು 25,000 ಲೀಡಲ್ಲಿ ನಾನು ಗೆಲ್ಲಿಸ್ತೀನಿ ಅಂತ ತಟ್ಟು ಹೇಳಿದ್ರಲ್ವಾ? ಇದೇ 25,000 ಲೀಡಲ್ಲಿ ಅವ್ರನ್ನ ಗೆಲ್ಸಿದ್ರೆ ನಾನು 5 ಜನ ತಾಲೂಕು JDS ಅವ್ರನ್ನ ರಾಜೀನಾಮೆ ಕೊಡ್ತೀನಿ. ಶಾಸಕರು ಹೇಳ್ತಿದ್ದಾರೆ, ಅವ್ರು ಯಾವ ನೈತಿಕತೆಯಲ್ಲಿ ಓಟ್ ಕೇಳ್ತಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇದೇ ವಿಧಾನಸಭೆಯಲ್ಲಿ ಹಾಸನಿಗೆ ಪ್ರತಿಯೊಂದು ಗ್ರಾಂಟ್ಗಳನ್ನ ತಂದಾಗ ಬಿಜೆಪಿ ಮುಖಂಡರುಗಳು ಹೇಳ್ತಾರೆ ಇದು ಹಾಸನದ ಬಜೆಟ್ ಅಂತ. ಇನ್ನು ಯಾವ ಮುಖ ಇಟ್ಕೊಂಡು ಇವರು ಕೇಳ್ತಿದ್ದಾರೆ ಹಾಸನಲ್ಲಿ ಓಟ್ ಹಾಕಿ ಅಂತ? ರೇವಣ್ಣ ಸಾಹೇಬ್ರು ಗೊತ್ತು, ಎಲ್ಲರಿಗೂ ಗೊತ್ತಿದೆ ಹಾಸನಕ್ಕೆ ಏನೇ ಬಂದ್ರು ತಗೊಂಡೋಗ್ತಾರೆ ಅಂತ. ಇವ್ರಿಗೆ ಯಾವ ನೈತಿಕತೆಯಲ್ಲಿ ಓಟ್ ಕೇಳಕ್ಕೆ? ಸ್ವಲ್ಪ ಸೈಲೆಂಟ್ ಆಗಿರಿ. ನಾನೊಂದು ಪ್ರೀತಮ್ ಗೌಡ್ರು ಕ್ವಶನ್ ಕೇಳ್ತೀನಿ. ಇದೇ MLA ಎಲೆಕ್ಷನ್ ಟೈಮ್ ಅಲ್ಲಿ ನೀವು ಎಷ್ಟು ಗಾಡಿಗಳನ್ನ ಬಿಟ್ಟಿದ್ರಿ? ಎಲ್ಲ ಗಾಡಿಗಳು ಹಾಸನ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ ಸರ್. ಅಭಿವೃದ್ಧಿ ಏನ್ ಮಾಡಿದ್ದಾರೆ ನಮ್ಮ ರೇವಣ್ಣ ಅವರು? ಅಧಿಕಾರರು, ಅಭಿವೃದ್ಧಿ ಅಧಿಕಾರರು. ಅದರಿಂದನೇ ಪ್ರಜ್ವಲ್ ಗೆದ್ದೆ ಗೆಲ್ತಾರೆ, 3 ಲಕ್ಷ ಹೋಟೆಲ್ ಗೆಲ್ತಾರೆ. ಈಗ ದಲಿತರ ಬಗ್ಗೆ ಸಹಜವಾದ ಕಾಳಜಿ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ಮೋದಿ ಅವರು ಅಲ್ಲಿ ಪಾದಪೂಜೆ, ಪೌರ ಕಾರ್ಮಿಕರ ಪಾದಪೂಜೆ ತೊಳೆದ್ರು ಅಂತ ಇಲ್ಲಿ ಮಂಜಣ್ಣ ಪಾದಪೂಜೆ ತೊಳೆದ್ರು. ಇವತ್ತು ಪೌರ ಕಾರ್ಮಿಕರ ಸ್ಥಿತಿ ಹೇಗಿದೆ? ಅವ್ರಿಗೆ ಸಂಬಳ ಕೊಡ್ತಾವ್ರ? ಅವ್ರಿಗೆ ಮನೆ ಇದೆಯಾ? ಅವ್ರಿಗೆ ಮಠ ಇದೆಯಾ? ಕಾರ್ಮಿಕ ಕಾನೂನ ತಿದ್ದುಪಡಿ ಕೊಟ್ಟವ್ರೆ. ತಿದ್ದುಪಡಿ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಹೊರಟವ್ರೆ. ಇಡೀ ಜಿಲ್ಲೆನಲ್ಲಿ ವೀರಶೈವ ಶಾಸಕರಿರೋದು JDS ಪಕ್ಷದಲ್ಲಿ ಮಾತ್ರ, ಬಿಜೆಪಿನಲ್ಲಿ ಇಲ್ಲ. ಇಡೀ ಜಿಲ್ಲೆನಲ್ಲಿ ಇದು ಒಕ್ಕಲಿಗರದು ಅಂತಾರಲ್ಲ, ನಾನು ಒಬ್ಬ ವೀರಶೈವಾಗಿ ಹೇಳ್ತಾ ಇದೀನಿ. ಇಡೀ ಜಿಲ್ಲೆನಲ್ಲಿ ಶಾಸಕರಾಗಿರೋದು JDS ಶಾಸಕರಾಗಿರೋದು ಲಿಂಗೇಶಣ್ಣ ವೀರಶೈವರು. ಇವ್ರು ಹೇಳ್ತಾ ಇದಾರಲ್ಲ ಪ್ರೀತಮ್ ಗೌಡ್ರು, ಏನು ಅಂತಂದ್ರೆ ಅಜ್ಜನ ಹೆಸರು ಹೇಳ್ಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಅವ್ರ ಹೆಸರು, ರೇವಣ್ಣ ಅವ್ರ ಹೆಸರು ಹೇಳು ಅಂತ ಇನ್ಯಾರ ಹೆಸರು ಹೇಳ್ಬೇಕು ಸರ್? ಅವರು ನಮ್ಮ ದೇಶಕ್ಕೆ ಪ್ರಧಾನಿಯಾಗಿ ನಮ್ಮ ರಾಜ್ಯಕ್ಕೆ ಕೊಡುಗೆಯನ್ನು ತಂದು ಕೊಟ್ಟಿದ್ದಾರೆ, ಜಿಲ್ಲೆಗೆ ಕೊಡುಗೆ ತಂದು ಕೊಟ್ಟಿದ್ದಾರೆ. 3 ಸರಿ ಮುಖ್ಯಮಂತ್ರಿ ಆಗಿ 1 ಸರಿ ಪ್ರಧಾನಿ ಆಗಿದ್ದಾರೆ. ಯಾರ ಹೆಸರು ಹೇಳ್ಬೇಕು ಸರ್? ಪ್ರೀತಮ್ ಗೌಡ್ರ ಹೆಸರು ಹೇಳಕ್ಕಾಗುತ್ತಾ? ಅಲ್ಲ ನರೇಂದ್ರ ಮೋದಿ ಹೆಸರು ಹೇಳಕ್ಕೆ ನನ್ಗೆ ಸರ್. ಅವರು ಅವ್ರ ತಾತ ಅಪ್ಪನ ಹೆಸರು ಹೇಳ್ತಿರ್ಬೋದು ಸರ್, ಆದ್ರೆ ಇವರು ಯಾವ್ದೇ ಕ್ಯಾಂಡಿಡೇಟ್ ಹಾಕಿ ಅಂತ ಹೇಳ್ತಿಲ್ಲ. ಪ್ರತಿಯೊಬ್ರು ಇಡೀ ದೇಶದ ಬರೀ ಮೋದಿಗೆ ಹಾಕಿ ಅನ್ನತ್ತೆ. ಹಂಗಾದ್ರೆ ಅವ್ರ ಸ್ವಂತ ಬಲದಲ್ಲಿ ಯಾರು ಎಲೆಕ್ಷನ್ ಮಾಡಕ್ ಆಗ್ತಿಲ್ವಾ? ನಿಮಿಷ ಅವರು ಅಭಿವೃದ್ಧಿ ಅಂತ ಹೇಳ್ತಿದಾರೆ. ಇಲ್ಲೇನ್ ಬರೀ ಮೋದಿ ಅಲೆ ತೋರಿಸ್ತಿದಾರೆ ಹೊರತು ಯಾವ್ದೇ ರೀತಿಯಾದಂತ ಕ್ಯಾಂಡಿಡೇಟ್ ಆದ ಮಂಜು ಅಲೆ ಏನಿಲ್ಲ ಇಲ್ಲಿ. ಅದರಿಂದ ಅವ್ರು ಗೆಲ್ತಾರೆ. ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ಅವ್ರ ತಾತನ ಆಶೀರ್ವಾದ ಇದೆ, ಜನಗಳ ಆಶೀರ್ವಾದ ಇದೆ, ಕುಟುಂಬ ರಾಜಕಾರಣ. ನಾನು ಇವಾಗ ಹೇಳಲಿಕ್ಕೆ ಬಯಸ್ತೇನೆ, ಬಿಜೆಪಿ ಸಿದ್ಧಾಂತ ಇಲ್ಲದೆ ಇರೋ ಪಕ್ಷ. ಮಂಜುಗೂ ಸಿದ್ಧಾಂತ ಇಲ್ಲ, SM ಕೃಷ್ಣ ಅವ್ರಿಗೂ ಸಿದ್ಧಾಂತ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಅವ್ರಿಗೆ ಮಂತ್ರಿ ಮಾಡ್ತು, ರಾಜ್ಯಪಾಲರು ಮಾಡ್ತು, ಅವನ್ನೆಲ್ಲ ಬಿಟ್ಬಿಟ್ಟು ಬಿಜೆಪಿಗೆ ಹೋದ್ರು. ಸಿದ್ಧಾಂತ ಇಲ್ದಲ್ಲಿರೋ ಪಕ್ಷಕ್ಕೆ ಎಲ್ರು ಹೋಗಕ್ ಸಾಧ್ಯ. ಅಭಿವೃದ್ಧಿ ಅಂತ ಹೇಳ್ತಾವ್ರಲ್ಲ, ಇತಿಹಾಸ ಪ್ರಸಿದ್ಧ ಚನ್ನಪಟ್ಟಣದ ಕೆರೆ ಹೊಡೆದು 1000 ಜನ ಅನ್ನ ತಿಂತಾ ಇದ್ರು ಗದ್ದೆಲಿ. ಯಾರು ಇವತ್ತು ಅನ್ನ ತಿಂದಂಗಾದ್ರು? ಏನ್ ಉದ್ಧಾರ ಮಾಡೋರು ಅವರು? ಒಂದ್ ಬಸ್ ಸ್ಟ್ಯಾಂಡ್ ಮಾಡೋರು. ನೀವು ಬಿಡ್ವಿದ್ರೆ ಹೋಗಿ ಆ ಕೆರೆ ನೋಡ್ಕೊಂಡ್ ಬನ್ನಿ. ಬಾಲಣ್ಣವ್ರಿಗೆ ಕೇಳಕ್ ಇಷ್ಟಪಡ್ತೀನಿ, ಬಿಜೆಪಿಯಿಂದ ಹಾಸನಕ್ಕೆ ಏನ್ ಕೊಡುಗೆ ಅಂತ ಕೇಳ್ತಾರಲ್ಲ, ಇದೇ ಹೊಸ ಬಸ್ ಸ್ಟ್ಯಾಂಡ್ ಹತ್ರ 1805 ಕೋಟಿ ಅನುದಾನ ತಂದು ಸೆಂಟ್ರಲ್ ಇಂದ ಮಾಡಿದಾಗ ನೀವೇ ಸ್ಟೇಜ್ ಮೇಲೆ ಹೇಳಿದ್ರಲ್ಲ ಸ್ವಾಮಿ. ಈಗ ಮನೆಗೆ ಚನ್ನಪಟ್ಟಣದಲ್ಲಿ ಮನೆ ಹೊಡೆದ್ರು, 250 ಮನೆ ಹೊಡೆದ್ರು, 1000 ಜನ ದೇಶ ವಲಸೆ ಹೋಗಿದ್ದಾರೆ. ಹುಡುಕ್ತೀನಿ ಚನ್ನಪಟ್ಟಣದಲ್ಲಿ ಒಂದು ಜನ ಇಲ್ಲ. ಚನ್ನಪಟ್ಟಣದಲ್ಲಿ ಯಾರು ಅನ್ನೋದನ್ನ ಹುಡುಕ್ಬೇಕಾಗಿದೆ. ಚನ್ನಪಟ್ಟಣದಲ್ಲಿ ಈ ದೇಶ ದಂಡಿನಲ್ಲಿ ಹೋಗ್ಲಿಕ್ಕೆ ನೀರು ತಂದಿದ್ದು ಮಂಜು ಅವರು. ಹಳೆ ಮೈಸೂರು ರೋಡ್, ಪ್ರಿಯಪಟ್ಟ ರೋಡ್ ಮಾಡ್ತಿದ್ದೆ ಮಂಜು ಅವರು. ಅರ್ಕಲ್ಗೂಡು ರಸ್ತೆ ಆಗಿರ್ಲಿಲ್ಲ, ಗೊರ್ರ ರಸ್ತೆ ಆಗಿರ್ಲಿಲ್ಲ, ಮಾಡ್ತಿದ್ದೆ ಮಂಜು ಅವರು. ಅವ್ರೇನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಅದು ಗೊತ್ತಾಗೋಡಿ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪರು 2 ಜನ ನಿಮ್ದು ವಂಶ ವೃಕ್ಷ ಹಾಕ್ಬೋದು, ದೇವೇಗೌಡರ ಕುಟುಂಬದ ವಂಶ ವೃಕ್ಷ ಹಾಕ್ಬೋದು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಒಬ್ಬ ಹರಿಜನದಕ್ಕೆ ಕೊಟ್ರು ಅಂತ ಹೇಳಿದ್ರು. ಅದು ಕೊಟ್ಟಿದ್ದು 9 ತಿಂಗಳು ಮಾತ್ರ. ಅದೇ ಬಾಲಕೃಷ್ಣ ಮೂರ್ತಿ ಇವತ್ತು ಯಾವ ಸ್ಥಿತಿಲಿದ್ದಾರೆ ಕೇಳಿ. ಇದು ಏನು ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಪ್ರಜಾಪ್ರಭುತ್ವ ಅನ್ನೋದು ಕೊಲೆ ಆಗಿದೆ. ನಮ್ಮ ಪ್ರೀತಿಯ ಶಾಸಕರು, ನಮ್ಮ ನೆಚ್ಚಿನ ಶಾಸಕರು ಅವರು, ನಾವು ವೋಟ್ ಹಾಕಿ ಗೆಲ್ಸಿರೋರು. ಅವ್ರ ಮನೆ ಮೇಲೆ ಕಲ್ಲು ಹೊಡೆದಾಗ ಒಂದು ಮಾನವೀಯತೆಗೆ MP ಅವರು ಯಾರಿಗೆ ಮಾಡಬೇಡಿ ಅಂತ ಹೇಳಲಿಲ್ಲ. ಅವ್ರ ಶಾಸಕರು ಏನ್ ಮಾಡಿದ್ರು ಸರ್? ನಮ್ಮ ಮತದಿಂದ ಗೆಲ್ಸಿರೋರು ನಾವು ಅವ್ರನ್ನ.
ಅವ್ರ ಬಗ್ಗೆ ಒಂದು ಕಲ್ಲು ಹೊಡೆದಾಗ ಏನು ಮಾತಾಡಲಿಲ್ಲ. ಈಗ ಅವ್ರ ವಿರುದ್ಧವಾಗಿ ದರ್ಶನ್ ಮತ್ತೆ ಯಶ್ ಪ್ರಚಾರಕ್ಕೆ ಬಂದ್ರೆ ಅವ್ರ ಮೇಲೆ ಕಲ್ಲು ಹೊಡಿಸ್ತಾರೆ. ಪ್ರಜಾಪ್ರಭುತ್ವ ಚಂದ್ರಪ್ರಸಾದ್ ತ್ಯಾಗಿ ಅವ್ರನ್ನ ಸ್ಲಮ್ ಬೋರ್ಡ್ ಚೇರ್ಮನ್ ಮಾಡ್ದು ಅಂತ ಹೇಳಿರಲ್ಲ, ಬರೀ 10 ತಿಂಗಳು ಮಾಡ್ಬಿಟ್ಟು ಕೆಳಗೆ ಇಳಿಸಿರೋ. ಜಿಲ್ಲಾ ಪರಿಷತ್ ಅಧ್ಯಕ್ಷನ ಬಾಲಕೃಷ್ಣ ಮೂರ್ತಿ ಮಾಡಿದ ಒಬ್ಬ ದಲಿತನ ಅಂತ ಹೇಳಿದ್ರು. ಅದನ್ನ 10 ತಿಂಗಳು ಮಾಡ್ಬಿಟ್ಟು ಸರ್ಕಾರದ ಫಂಡ್ ಮತ್ತೆ ಕುರ್ಚಿ ಬೆಂಚ್ ಬರೋದಕ್ಕಿಂತ ಮುಂಚಿತವಾಗಿ ಅವ್ರನ್ನ ಕೆಳಗಿಳಿಸಿದ್ರು. ನಮ್ಮ ದೇವೇಗೌಡರು ಅದ್ ಮಾಡಿದೀನಿ ಇದು ಮಾಡಿದೀನಿ ಅಂತಾರೆ. ನಮ್ಮ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ನಮ್ಮ ದೇವೇಗೌಡರು ಏನ್ ಮಾಡಿದ್ರು? ಮಕ್ಕಳು ಸರ್ಜಿಕಲ್ ಸ್ಟ್ರೈಕಾ? ಮಕ್ಕಳನ್ನ ತರದ ಮುಂದೆ ಅದೇ ಸರ್ಜಿಕಲ್ ಸ್ಟ್ರೈಕಾ? ಬೇರೆ ಏನ್ ಮಾಡಿದ್ರೆ ಸಮಾಜಕ್ಕೆ? ಇವ್ರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಗೆಲ್ಲಕ್ ಉದ್ದೇಶಕ್ಕೆ ಒಂದ್ಸಲ ಕಟ್ಟಾಯ ತಗೊಂಡೋಗಿ ಇರೋ ಭಾಗನ ಸಕಲೇಶ್ಪುರಕ್ಕೆ ಸೇರಿಸ್ಕೊಳ್ಳೋದು, ದುದ್ದ ಶಾಂತಿಗ್ರಾಮ ತಗೊಂಡೋಗಿ ಒಳನರಸೀಪುರಕ್ಕೆ ಸೇರಿಸ್ಕೊಳ್ಳೋದು. ವೈಜ್ಞಾನಿಕವಾಗಿ ಏನ್ ಹೊಡೆದ್ ಮಾಡಕ್ ಸಾಧ್ಯ ಅದನ್ನ ಮಾಡ್ಬಿಟ್ಟು ನಾವು ಗೆಲ್ತೀವಿ ಅಂದ್ರೆ ತಾಕತ್ತಿದ್ರೆ ಕಟ್ಟಾಯನ ಬಿಟ್ಬಿಟ್ಟು ಸಕಲೇಶ್ಪುರ ಕ್ಷೇತ್ರ ಮಾಡ್ಲಿ, ದುದ್ದ ಶಾಂತಿಗ್ರಾಮನ ಬಿಟ್ಬಿಟ್ಟೆ ಅರಸೀಕೆರೆ ಕ್ಷೇತ್ರಕ್ಕೆ ಸೇರಿಸ್ಲಿ. ಅವಾಗ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ. ಇವ್ರ ಕುಟುಂಬ ದಬ್ಬಾಳಿಕೆಯಲ್ಲಿ ಎಷ್ಟು ಜನ ನಾಯಕರು ಹಾಸನದಲ್ಲಿ ಹಾಳಾಗಿದ್ದಾರೆ ಅಂತ ಸಾರ್ವಜನಿಕವಾಗಿ ಸಮೀಕ್ಷೆ ಮಾಡಿ. ಇದೇ ಎ ಮಂಜಣ್ಣ ಇವತ್ತು 50,000 ಲೀಡಿಂದ ಹಾಸನದಲ್ಲಿ ಗೆಲ್ತಾರೆ. ಇವ್ರ ಕುಟುಂಬ ರಾಜಕಾರಣ ಅಂತ್ಯ ಆಗುತ್ತೆ. ಏನಾದ್ರು ಪ್ರಜ್ವಲ್ ರೇವಣ್ಣ ಓಟ್ ಹಾಕಿದ್ರೆ ರೌಡಿಸಮು, ದಲಿತರ ಮೇಲೆ ದೌರ್ಜನ್ಯ ಹಾಸನದಲ್ಲಿ 100ಕ್ಕೆ 100 ಜಾಸ್ತಿ ಆಗುತ್ತೆ. ದಯಮಾಡಿ ಮಾಡೋರು ಯಾರು? JDS ಅವ್ರು ಇನ್ಯಾರು ಮಾಡ್ತಾರೆ? ಪ್ರೀತಮ್ ಗೌಡ್ರು ಏನ್ ಮಾಡಿದ್ದಾರೆ ಅಂತ ಕೇಳ್ತಿದಾರಲ್ಲ, ಅವ್ರು ಗೆದ್ದಿರೋದೇ 6 ತಿಂಗಳಾಗಿದೆ ಸರ್. ನಮ್ ಸರ್ಕಾರ ಬಂದ್ರೆ ಅವರು ಮಾಡ್ತಾರೆ ಅಲ್ವಾ? ಈಗ ಗೆದ್ದೆ 6 ತಿಂಗಳಾಗಿದೆ, ಇನ್ನು ಟೈಮ್ ಕೊಡ್ಬೇಕಲ್ವಾ ಅವ್ರಿಗೆ? ಇನ್ನು 5 ವರ್ಷ ಟೈಮ್ ಇದೆ, ಮಾಡ್ತಾರೆ. ಎಲ್ಲಾ ಕಡೆನೂ ಗೌಡ ಅಂದ್ರೆ ಒಂದೇ. ನಮ್ಮ ಕರ್ನಾಟಕದಲ್ಲಿ ಹಾಸನಲ್ಲಿ ಮಾತ್ರ ಎರಡು ಪಂಗಡ ಮಾಡವ್ರೆ. ಯಾರು ಸರ್ ಮಾಡಿರೋದು? ಗೌಡ್ರಲ್ಲಿ 2 ಪಂಗಡ ಮಾಡವ್ರೆ. MUD ಅಂತ ಮಾಡಿದವ್ರು ಯಾರು ಕೇಳಿ. ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಜನಗಳ ಹಾಸನ ಜನತೆ ಉತ್ತರ ಕೊಟ್ಟಿದೆ. ಪ್ರೀತಮ್ ಗೌಡ್ರನ್ನ ಭಾರಿ ಎತ್ತರದಲ್ಲಿ ಗೆಲ್ಲಿಸಿ. ಈ ಕುಟುಂಬ ರಾಜಕಾರಣ ಎಷ್ಟು ಬೇಜಾರಾಗಿದೆ ಅಂದ್ರೆ ಹಾಸನ ಜನತೆನೇ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಆಗಿದ್ದಾರೆ. ಸೊ ನಾವ್ ಈ ಸರಿ ಮಂಜು ಅವ್ರನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ ಸರ್. ಹಾಸನದಲ್ಲಿ ಅಭಿವೃದ್ಧಿ ಅಂತಾರೆ. ಹಾಸನದಲ್ಲಿ ರಿಂಗ್ ರೋಡ್ ಆಗಿ 25 ವರ್ಷ ಆಯ್ತು ಹೊಡೆದಿ. ಹಳ್ಳಿ ಇದು ರೈತರದ್ದು, ಉದ್ದೂರ್ದು, ತಮಲಾಪುರದ್ದು. ಅವ್ರಿಗೊಂದು ಪರಿಹಾರ ಕೊಟ್ಟಿಲ್ಲ. ಇವರು ಏನೋ ವೈಯಕ್ತಿಕ ಇವ್ರು ಓಟ್ ಹಾಕಿಲ್ಲ ಅನ್ನೋ ಉದ್ದೇಶಕ್ಕೆ ಅದೊಂದು ರಿಂಗ್ ರೋಡ್ ಮಾಡೋಕ್ಕಾಗಿಲ್ಲ. ಏನ್ ಅಭಿವೃದ್ಧಿ ಮಾಡಿದಾರೆ ಸರ್? 20% ಕಮಿಷನ್ ತಗೊಂಡು ಮೊನ್ನೆ PWD ಎಲ್ಲ ಸೀಜ್ ಆಯ್ತಲ್ಲ, ಇವ್ರದ್ದು IT ಹೆಂಗಾಯ್ತು ನೋಡಿ ಸ್ವಾಮಿ. ಹಾಸನ ಜಿಲ್ಲೆಯಲ್ಲಿ ಜನತಾದಳದ ಅನೇಕ ಹಿರಿಯ ನಾಯಕರು ಕಾರ್ಯಕರ್ತರಿದ್ದಾರೆ. ಅವ್ರನ್ನ ಬಿಟ್ಟು ಕೇವಲ 25 ವರ್ಷ 35 ವರ್ಷದ ಹೆಂಗೆ ತಂದು MP ಮಾಡಿದ್ದಾರೆ. ಇನ್ನು ಬೇರೆ ಯಾರು ರಾಜಕಾರಣಿಗಳನ್ನು ಎಲ್ಲವನ್ನೂ ತುಳಿದು ಇವರು ಬರೀ ತನ್ನ ವಂಶಸ್ಥರನ್ನು ಮಾತ್ರ ಇವರು ಮುಂದುತ್ತಾರೆ. ಈ ಸರಿ ಹಾಸನ ಜನತೆ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡೋದ್ರಲ್ಲೇ 2 ಮಾತೇ ಇಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಜಾಗಲ್ ಮಂಜುನಾಥ್ ಅವ್ರಿಗೆ ಕೇಳ್ತಾ ಇದೀವಿ, ಇವ್ರು ಯಾವ ಆಧಾರದ ಮೇಲೆ ಯಾವ ಕಾರ್ಯಕರ್ತನ ಕಟ್ಕೊಂಡು ಯಾವ ಕಾರ್ಯಕರ್ತನ ಸಭೆ ಕರೆದ್ಬಿಟ್ಟು ಇವರು ಹೊಂದಾಣಿಕೆ ಮಾಡ್ಕೊಂಡು ಬಂದಾರೆ ಸರ್? ಇವರು ಯಾವ ಕಾರ್ಯ ಮೇಲ್ ಮಾಡ್ತಾರೆ? ಇವರು ಅಧಿಕಾರಕ್ಕೋಸ್ಕರವ ಹೊಂದಾಣಿಕೆ ಮಾಡ್ಕೊಂಡು ಬಂದ್ರೆ ನಾವು ಕಾರ್ಯಕರ್ತರು ಒಪ್ಕೋಬೇಕಾದನ್ನ ಯಾತಕ್ಕೆ ಒಪ್ಕೋಬೇಕಲ್ಲ? ಕಾಂಗ್ರೆಸ್ ಕಾರ್ಯಕರ್ತರಾಗಿ ಈ ಸಲ ಹಾಕಲ್ವಾ ಓಟು? ಹಾಕಲ್ಲ ಸರ್. ಎಂಟೈರ್ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಹಾಸನ ಜಿಲ್ಲೆ ಎಂಟೈರ್ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಹಾಕಲ್ಲ. ಯಾರಿಗ? BJPಗೆ ಹಾಕ್ತಿವಿ. ಕಾಂಗ್ರೆಸ್ ಕೇಳಿ ಬಾಲಣ್ಣವ್ರಿಗೆ ಅಭಿವೃದ್ಧಿ ಅಂತಾರೆ. 4 ಬಾರಿ MLA ಗೆದ್ರು, 1 ರೂಪಾಯಿ ಕೆಲಸ ಆಗಿಲ್ಲ ಹಾಸನದಲ್ಲಿ. ಇದು ಗೆಲ್ಲಿಸ್ಬೇಕೇನ್ರಿ ದಳನ? BJPಗೆ ಹಾಕ್ಬೇಕು. ಈಗ ದಿನೇ ದಿನೇ ಜನವಸತಿ ಪ್ರದೇಶ ಬೆಳೀತಾ ಇದೆ. ಹಿಂದೆ ಹಾಸನ ಪುರಸಭೆ ಇತ್ತು, ಬಹುಕಾಲದಲ್ಲಿ ನಗರಸಭೆ ಆಯಿತು. ಈಗ ನಗರ ಪಾಲಿಕೆಗೆ ಪ್ರಪೋಸಲ್ ಆಗಿದೆ. ದಿನ ಜನವಸತಿ ಪ್ರದೇಶ ವಿಸ್ತಾರವಾಗಿ ಬೆಳೆದಿದೆ. ಇವತ್ತು 1 ನಿಮಿಷ ತಡೆಯೋಣ ಆಯ್ತೋಲೆ ಏನೋ ನೋಡಿ, ಸುಮ್ಮನೆ ನಾನು ಮಾತಾಡೋದು. ಚನ್ನಪಟ್ಟಣದ ಕೆರೆನ ಒಡೆದು ಯಾರೋ ಸ್ವಾರ್ಥಕ್ಕೋಸ್ಕರ ಅದು ಉಪಯೋಗ ಆಗಿಲ್ಲ ಬಂಧುಗಳೇ. ಇವತ್ತು ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಒಳ್ಳೆಯದಾಗಿದೆ. ಒಂದು ನಂಬರ್ 2 ದಯಮಾಡಿ ಹೇಳ್ಬೇಕು ಸರ್, ಹೇಳಿ. ನಂಬರ್ 2, ಇವತ್ತು ಐತಿಹಾಸಿಕವಾದಂಥ ಒಂದು ಕೋರ್ಟ್ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಬಲಭಾಗದಲ್ಲಿ ಒಂದು ಉತ್ತಮವಾದಂಥ ಒಂದು ಬಡಾವಣೆ ನಿರ್ಮಾಣ ಆಗಿದೆ. ಆಮೇಲೆ ಅಲ್ಲಿ ಲೇಕ್ ಮಾಡಿ ಟೂರಿಸಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಗರಕ್ಕೆ ಅವಕಾಶ ಆಗಿರೋಂಥದ್ದು ಬಂಧುಗಳೇ. ಆಮೇಲೆ ಒಂದು ಸರ್, ನಮ್ಮ ತಡ್ರಿ ಸರ್ ಹೇಳ್ತೀನಿ, ಟೈಮ್ ಇಲ್ಲ ನನ್ನ ಹತ್ರ ಮಾತಾಡ್ಸಕ್ಕೆ. ಒಂದು ನಿಮಿಷ ಸರ್. ಎಸ್ ಪ್ರೀತಮ್ ಗೌಡ್ರೆ, ಅವರು ಕೇಳಿದ ಪ್ರಶ್ನೆಗಳೆಲ್ಲವನ್ನು ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಪರವಾಗಿ ಕೇಳಿದ್ದಾರೆ. ನನ್ನ ಬಗ್ಗೆ ಬಹಳ ಪ್ರೀತಿ ಇದೆ ಅವ್ರಿಗೆ. ಯಾರೋ ನನ್ನ ಸಹೋದರಿ ಕೇಳಿದ್ರು ಗಾಡಿಗಳು ಎಲ್ಲಿದೆ ಅಂತ. ನಾಳೆ ಬೆಳಗ್ಗೆ ತಾವು ಇಲ್ಲೇ ತಂಗಬೇಕು, ಯಾವ್ಯಾವ ಮನೆಗೆ ಎಲ್ಲೆಲ್ಲಿ ಕಸ ಎತ್ತಿದ್ದೀವಿ ಒಂದು ರೌಂಡ್ ನೋಡ್ಕೊ ಹೋಗಿ ನೀವು ಉತ್ತರ ಕೊಡಿ ಆಯ್ತಾ? ಅವ್ರಿಗೆ ಅದ್ರದ್ದು ನಾನು ಉತ್ತರ ಕೊಡೋದಿಲ್ಲ. ಒಂದು. ಎರಡನೇದು, ಇಲ್ಲಿ ವೈಯಕ್ತಿಕವಾಗಿ ಪಾಪ ಕೇಳಿದ್ದಾರೆ. ನನಗೆ ಅವಕಾಶ ಮಾಡಿಕೊಟ್ಟಿರೋದು 5 ವರ್ಷಗಳ ಕಾಲಕ್ಕೆ. 5 ವರ್ಷ ಆದ್ಮೇಲೆ 2023 ಚುನಾವಣೆಗೆ ನಾನು ಯಾವಾಗ ಬರ್ತೀನಿ ಅವಾಗ ಆ ಪ್ರಶ್ನೆಗಳನ್ನ ಕೇಳಲಿ, ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಎಲೆಕ್ಷನ್ ಫೇಸ್ ಮಾಡ್ತೀನಿ, ಓಟ್ ತಾಳ್ತೀನಿ. ಹಾಗಾಗಿ ಅವ್ರದೀಗ ಏನಿದೆ
ನಾವು ಕೇಳ್ತಾ ಇರೋದು ಇದು ದೇಶದ ಚುನಾವಣೆ. 543 ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾ ದಳ 7 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. 8 ಕೊಟ್ಟಿದ್ರು, ಅದ್ರಲ್ಲಿ 1 ವಾಪಸ್ ಕೊಟ್ಟವ್ರೆ. 7ರಿಂದ ದೇಶದ ರಾಜಕೀಯ ಅಥವಾ ದೇಶದ ಭದ್ರತೆ ಬಗ್ಗೆ ಇವ್ರು ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋಂಥ ಶಕ್ತಿ ಸಿಗುತ್ತಾ? ರಾಷ್ಟ್ರೀಯ ಪಕ್ಷ ಬೇಕಾ? ಇದು ಯಾವುದು ಪಂಚಾಯತಿ ಚುನಾವಣೆ ಅಲ್ಲ, ನಗರಸಭೆ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರಲ್ಲಿ ವಿಶ್ವಗುರು ಆಗಿದೆ. ಈ ಪಂಚಾಯತಿ ಚುನಾವಣೆಯಲ್ಲಿ ಜಾತಿ ಗೀತಿ ಎಲ್ಲ ಮಾಡ್ಕೊಳ್ಳಿ, ಈಗೇನಿದ್ರು ನಡೆಯೋದು ದೇಶದ ಚುನಾವಣೆ. ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೀರಾ? ಉತ್ತರ ಕೊಡಿ. ಅವ್ರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ. ಯಾರು ಅಲ್ಲಿ ಮಾತಾಡ್ತಾರೆ, ಸುಮ್ಮನೆ ಮಾತಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಲ್ವಾ ಅವರು? ಬಿಜೆಪಿ ಕಾರ್ಯಕರ್ತ. ಕಾಂಗ್ರೆಸ್ ಕಾರ್ಯಕರ್ತರಲ್ವಾ? ಅಲ್ಲ ಅಲ್ಲ ಬಿಡಿ. ಬಟ್ ಹಾಸನದ ಗ್ರೌಂಡ್ ಅಲ್ಲಿ ಇದೇ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರಾ? ನೋ, ಸಂಪೂರ್ಣವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮೈತ್ರಿ ಧರ್ಮದ ಪಾಲನೆಯಲ್ಲಿದ್ದಾರೆ. ಸಂಪೂರ್ಣವಾಗಿ ಕಾಂಗ್ರೆಸ್ ಜೆಡಿಎಸ್ ಚುನಾವಣೆ ನಾವು ಎದುರಿಸ್ತಾ ಇದೀವಿ. 18ನೇ ತಾರೀಕು ಮತದಾನ ಇದೆ, ನೋಡಿ. ಎಸ್, ಥ್ಯಾಂಕ್ ಯು. ಇಲ್ಲ, ಅವರಿಬ್ಬರನ್ನ ಕೇಳಿದ್ವಿ. ನಿಮ್ಗೆ ಈಗ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಯಾರೋ ನಮ್ಮ ಸ್ನೇಹಿತರು ಮಾತಾಡಿದ್ರು. ಅದೊಂದೇ ಓಟಿಗೆ ಅವಕಾಶ ಅಲ್ಲ, ಬಡವರ ರೈತರ ಪರವಾಗಿ ಏನ್ ಯೋಜನೆಗಳು ಮಾಡಿದೀವಿ ಅನ್ನೋ ಆಧಾರದ ಮೇಲೆ ಓಟ್ ಕೇಳಬೇಕು. ದಯಮಾಡಿ ಅಷ್ಟೇ ರಿಕ್ವೆಸ್ಟ್. ಅದೊಂದೇ ಗುರಿ ಮಾಡೋದು ಬೇಡ ಅಂತ ನಿಮ್ಮಲ್ಲಿ ವಿನಂತಿ ನಾನೇನು ಫೋರ್ಸ್ ಅಲ್ಲ, ಡೋಂಟ್ ಫೋರ್ಸ್. ಬಾಲಕೃಷ್ಣ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಜಾವಗಲ್ ಮಂಜುನಾಥ್, ಥ್ಯಾಂಕ್ ಯು. ಪ್ರೀತಮ್ ಗೌಡ್ರೆ ಧನ್ಯವಾದಗಳು. ಎಕ್ಸಾಕ್ಟ್ಲಿ ಹಾಸನದಲ್ಲಿ ಏನಾಗುತ್ತೆ ಏನಿಲ್ಲ ಅಂತ ಗೊತ್ತಿಲ್ಲ, ಬಟ್ ಅಖಾಡ ಮಾತ್ರ ಜೋರಾಗಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಕಾದ್ ನೋಡೋಣ. ನೀವು ಕೇಳಿಸ್ಕೊಳ್ತಾ ಇದ್ರೆ ಒಂದ್ ಕಡೆ ಮೋದಿ ಇದೆ, ಇನ್ನೊಂದ್ ಕಡೆ ದೇವೇಗೌಡರು. ಏನಾಗುತ್ತೆ ಕಾದ್ ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.